ಇದ್ರ ಬಗ್ಗೆ ಹೇಳಿ ಸರ್ ನಮಗೆ. ಸೊ ಇಲ್ಲಿ ನೋಡ್ಬೋದು ಸರ್, ಇದು ಒಂದು ಮೆಟಲ್ ಪಾರ್ಟಿಷನ್ಗೆ ಹೋಗಿದ್ದೀವಿ. ಸೊ ಈ ಥರ ಮೆಟಲ್ ಪಾರ್ಟಿಷನ್ ಕೊಟ್ಟು ಅದ್ರ ಮೇಲೆ ಎನಾಮಲ್ ಪೇಂಟಿಂಗ್ ಹೋಗಿತ್ತು ಸರ್. ಸೆಂಟರ್ ಪಾರ್ಟ್ ಡೋರ್ ಏನು ಬರುತ್ತೆ ಟೋಟಲಿ ಕ್ಲಿಯರ್ ಗ್ಲಾಸ್, ಯಾವುದು ಇಚ್ಚಿಂಗ್ ಏನು ಕೂಡ ಟೋಟಲಿ ಕ್ಲಿಯರ್ ಗ್ಲಾಸ್ ಬರುತ್ತೆ. ಅಂಡ್ ಇನ್ಸೈಡ್ ಬಂದಾಗ ಸರ್ ಟೋಟಲಿ ಒಂದು ಸಿಂಗಲ್ ಕೌಂಟರ್ ಟಾಪಲ್ಲಿ ಪ್ಲಾನ್ ಮಾಡಿದ್ದೀವಿ ಅದನ್ನ. ಯಾವುದೇ ಒಂದು ಈಗ ನಾವೇ ಹೋಗ್ಲಿ ಯಾರ್ದಾರ ಒಂದು ಮನೆಗೆ ಹೋದ್ರೆ ಐದರ್ ಯಾವುದಕ್ಕಾರ ಒಂದಕ್ಕೆ ತುಂಬಾ ಹೈಯೆಸ್ಟ್ ರೇಟಿಂಗ್ ಕೊಟ್ಬಿಡ್ತೀವಿ. ಫಾರ್ ಎಕ್ಸಾಂಪಲ್ ಇಂಟೀರಿಯರ್ ತುಂಬಾ ಚೆನ್ನಾಗಿದೆ ಮನೆಯದು, ಇಲ್ಲ ಕನ್ಸ್ಟ್ರಕ್ಷನ್ ಚೆನ್ನಾಗಿ ಬಂದಿದೆ ಅಂತ. ಕರೆಕ್ಟ್. ಬಟ್ ಆಕ್ಚುಲ್ ಆಗಿ ನಮ್ಮ ಮನೆಗೆ ಬಂದಿದ್ದ ಗೆಸ್ಟ್ಗಳು ಮತ್ತೆ ಫ್ರೆಂಡ್ಸ್ ಎಲ್ಲ ಬ್ಯಾಲೆನ್ಸ್ಡ್ ಆಗಿ ರಿವ್ಯೂಸ್ ಕೊಟ್ಟಿದ್ದಾರೆ. ಅಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲದೂ ಚೆನ್ನಾಗಿದೆ ಅನ್ನೋ ತರ. ಸೊ ಇಲ್ಲೂ ನೋಡ್ಬೋದು ಸರ್, ಟೋಟಲಿ ಇದು ಪ್ರೀಮಿಯಂ ಥೀಮ್ಗೆ ಹೋಗಿದ್ದೀವಿ ನಾವು. ಸೊ ಯಾವುದೇ ಥರ ಇದನ್ನು ಪ್ರೀಮಿಯಂ ಥೀಮ್ಗೆ ಹೋಗಿದ್ದೀವಿ. ಮೇನಾಗಿ ನಾವು ವಾರ್ಡ್ರೋಬ್ ನೋಡೋದಾಗಿದ್ರೆ ಫ್ಲೋರ್ ಟು ಸೀಲಿಂಗ್ ಕಾನ್ಸೆಪ್ಟ್ಗೆ ಹೋಗಿದ್ದೀವಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಆಲ್ರೆಡಿ ಹೈಲೈಟ್ಸಲ್ಲೆಲ್ಲ ನೋಡಿರ್ತೀರಾ, ಬೀರಲ್ಲಿ ನೋಡಿರ್ತೀರಾ ಆ್ಯಂಡ್ ತಮ್ನೇಲಿ ಕೂಡ ನೋಡಿರ್ತೀರಾ. 25 lakhsಲ್ಲಿ ಒಂದು ಪ್ರೀಮಿಯಂ ಮನೆನ ನಿಮಗೋಸ್ಕರ ತೊಗೊಂಬಂದಿದ್ದೀನಿ. ಆ್ಯಂಡ್ ಹೋಲ್ಡ್ ಆನ್, ಈ ಇಡೀ ಮನೆಯಲ್ಲಿ ಸೇಲಿಗಿಲ್ಲ 25 ಲಕ್ಷಕ್ಕೆ. ಇಲ್ಲಿನ ಇಂಟೀರಿಯರ್ ವೀಕ್ಷಕರೇ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ವಿವಾ ಡಿಸೈನ್, ಈ ಮನೆಯನ್ನು ಡಿಸೈನ್ ಮಾಡಿರುವಂಥ ವಿವಾ ಡಿಸೈನ್ ಕಡೆಯಿಂದ ಅಭಿಷೇಕ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿ ಸರ್. ನೀವು ಸರ್? ನಾನು ಚೆನ್ನಾಗಿದ್ದೀನಿ. 25 ಲಕ್ಷಕ್ಕೆ ಮನೆ ಅಲ್ಲ ತಾನೆ? ಮನೆ ಅಲ್ಲ ಸರ್, ಇಂಟೀರಿಯರ್ ತಾನೆ. ಸೊ ಕನ್ಫ್ಯೂಸ್ ಆಗಿಬಿಡಿ, ತುಂಬ ಜನ ಕಾಲ್ ಮಾಡ್ತೀರಾ ಸರ್ 25 ಲಕ್ಷಕ್ಕೆ ಮನೆ ಕೊಟ್ಬಿಡಿ, 20 ಲಕ್ಷಕ್ಕೆ ಮನೆ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು. ಇಲ್ಲಿನ ಇಂಟೀರಿಯರ್ ವೀಕ್ಷಕರೇ ಒನ್ ಆಫ್ ದ ಪ್ರೀಮಿಯಂ ಇಂಟೀರಿಯರ್ ಅಂತ ಹೇಳ್ಬೋದು. ಸೊ 25 lakhs ಅಂತ ಬಂದಾಗ ಎಕ್ಸ್ಪೆಕ್ಟೇಷನ್ ಹೈ ಇರುತ್ತೆ ಕಸ್ಟಮರ್ದು ಕೂಡ, ಓಕೆನಾ? ಸೊ ಅವ್ರ ಎಕ್ಸ್ಪೆಕ್ಟೇಷನ್ ಯಾವ ಥರ ಇತ್ತು? 25 ಲಕ್ಷಕ್ಕೆ ನಮ್ಗೆ ಏನು ನೋಡೋಕೆ ಸಿಗ್ತದೆ ಈ ಮನೆಯಲ್ಲಿ? ಸರ್, ಸೊ ಮೇನ್ಲಿ ಸರ್ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದು ಏನಿತ್ತು ಅಂದರೆ ಮೇನ್ ಥೀಮ್ ಬೇಸ್ಡ್ ಇತ್ತು. ದಟ್ಸ್ ದ ವೆರಿ ಫಸ್ಟ್ ಪಾಯಿಂಟ್. ಓಕೆ. ಸೆಕೆಂಡ್ ಪಾಯಿಂಟ್ ಏನಂದ್ರೆ ಇವರು ನಮ್ಮ ಕನ್ಸ್ಟ್ರಕ್ಷನ್ ಕಸ್ಟಮರ್. ಸೊ ಕನ್ಸ್ಟ್ರಕ್ಷನ್ ನಾವು ಮಾಡಿರೋ ಕಾರಣ ಫ್ಲೋರ್ ಪ್ಲಾನ್ಸ್ ಪ್ರಕಾರವಾಗಿ ನಾವು ಇಂಟೀರಿಯರ್ ತೊಗೊಂಡೋಗಿದ್ದೀವಿ. ಮೇ ಬಿ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಇಂದ ಹಿಡಿದು ಪೇಂಟಿಂಗ್ ಕಲರ್ಸು ಅಥವಾ ಟೈಲ್ ಸೆಲೆಕ್ಷನ್ ಪ್ರತಿಯೊಂದು ಕರೆಕ್ಟ್ ಅಲೈನ್ ಆಗೇ ಬಂದಿದೆ. ಅಂಡ್ ಇನ್ನೊಂದು ಥರ್ಡ್ ಪಾಯಿಂಟ್ ಅಂದರೆ ಇವ್ರು ಮೇನ್ ಆಗೆಲ್ಲ ಸಾಲಿಡ್ ಕಲರ್ ಬೋಲ್ಡ್ ಆಗಬೇಕಾಗಿತ್ತು. ಆಮೇಲೆ ರೂಮ್ಸ್ ನೋಡಿದಾಗ ನಮಗೆಲ್ಲ ಬಂದು ವಾಲ್ಯೂಮ್ ಕಾಣಬೇಕಾಗಿತ್ತು. ಸೊ ಇದೊಂದು 4 to 5 ಕಾನ್ಸೆಪ್ಟ್ಸ್ ನಾವು ಇನ್ಬಿಲ್ಟ್ ತಗೊಂಡು ಅದ್ರ ಪ್ರಕಾರ ನಾವು ತೊಗೊಂಡೋಗಿದ್ದೀವಿ ಸರ್ ಇಲ್ಲಿ. ಓಕೆ. ಸೊ ಕಾನ್ಸೆಪ್ಟ್ ವೈಸ್ ಮಾಡಿರುವ ಕಾನ್ಸೆಪ್ಟ್ ಟೋಟಲಿ ಕಾನ್ಸೆಪ್ಟ್ ವೈಸ್. ಡೈಸ್ ವೈಡ್ಸ್ ಒನ್ ಆಫ್ ದ ಪ್ರೀಮಿಯಂ ಅಂತ. ಪ್ರೀಮಿಯಂ ಸರ್. ಸೊ ಪ್ರೀಮಿಯಂ ಅಂತ ಬಂದಾಗ ಈ ಮನೆಯಲ್ಲಿ ವಾಟ್ ಇಸ್ ದ ಮ್ಯಾಕ್ಸಿಮಮ್ ಪ್ರೀಮಿಯಂ ಅಂತ? ಸರ್ ಮೇನ್ ಅಂದ್ರೆ ರೂಮ್ಸ್ ಸರ್, ನೀವು ಪ್ರತಿಯೊಂದು ರೂಮು ನೋಡಬಹುದು. ಅದ್ರಲ್ಲಿ ಹೇಗಿದೆ ಅಂದ್ರೆ ಹೈಲೈಟ್ಸ್ ಮೇನ್ ನಾವು ವಾಲ್ಯೂಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಆಸ್ ವೆಲ್ as ಕಲರ್ ಕಾಂಬಿನೇಷನ್ಸ್. ಇದೆರಡೂ ಬಂದ್ರೆ ಸಾಕಾಗುತ್ತೆ, ನಿಮ್ಮ ಪ್ರೀಮಿಯಂ ಅಚೀವ್ ಆಗುತ್ತೆ. ಬಿಕಾಸ್ ಲೈಟಿಂಗ್ಸ್, ಪೇಂಟಿಂಗ್ ಅಂಡ್ ಲ್ಯಾಮಿನೇಟ್ ವಾಟ್ ಎವರ್ ನೀವು ಏನು ಚೂಸ್ ಮಾಡ್ತೀರಾ, ಇದು 3 ಥೀಮಲ್ಲಿ ಬಂದು ಒಂದು ಕಾಂಬಿನೇಷನ್ ಕೊಡ್ತು ಅಂದ್ರೆ ಅದು ಪ್ರೀಮಿಯಂ ಸರ್, ಪ್ರೀಮಿಯಂ ಆಗಿ ಬರುತ್ತೆ. ಆಮೇಲೆ ಇನ್ನೊಂದು ಏನಂತಂದ್ರೆ ಪ್ರೀಮಿಯಂ ಕಸ್ಟಮರ್ಗೆ ಎಕ್ಸ್ಪೆಕ್ಟೇಷನ್ ಕೂಡ ಪ್ರೀಮಿಯಂ ಇರುತ್ತೆ, ಜೊತೆಯಲ್ಲಿ ಅವ್ರಿಗೆ ಎಂಡ್ ಟು ಎಂಡ್ ಸೊಲ್ಯೂಷನ್ಸ್ ಬೇಕಾಗಿರುತ್ತೆ, ಓಕೆನಾ? ಸೊ ನಾನು ನಿಮ್ಗೆ ಕೇಳುವಂಥದ್ದು, ಈ ರೀತಿ ಕೇಳ್ಕೊಂಡು ಬರೋರು ತುಂಬಾ ಜನ NRIs ಗಳಿರ್ತಾರೆ. ಸೊ ಅವರು ಏನಂದ್ರೆ ನಮ್ಗೆ ಬರೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ. ಸೊ ನಮಗೆ ಎಂಡ್ ಪ್ರಾಡಕ್ಟ್ ಬೇಕು. ಎಕ್ಸಾಕ್ಟ್ಲಿ ಸರ್. ನಾವು ಬರೋದು ಡೈರೆಕ್ಟ್ ಆಗಿ ಮನೆಗೆ ಬರೋದು ಅಷ್ಟೇ. ಇಲ್ಲಿ ಬಂದು ನೀವು ಕೆಲಸ ಮಾಡಿದ್ರೋ ಬಿಟ್ರೋ ಅವೆಲ್ಲ ಕೇಳಲ್ಲ ಸರ್ ಅವರು, ಓಕೆ? ಸೊ ಅಂತ ಮೈಂಡ್ ಸೆಟ್ ಇಟ್ಕೊಂಡವ್ರಿಗೂ ಕೂಡ ನೀವು ಎಕ್ಸಿಕ್ಯೂಟ್ ಮಾಡ್ಕೊಡಕ್ಕಾಗತ್ತಾ ವಿದೌಟ್ ಸಿಂಗಲ್ ವಿಸಿಟ್ ಅಂಡ್ ವಿದೌಟ್ ಎನಿ ಇಂಟರ್ಫಿಯರೆನ್ಸ್ ಮಾಡ್ಕೊಡಕ್ಕಾಗತ್ತಾ? ಮಾಡ್ಕೊಟ್ಟಿದ್ದೀವಿ, ಮಾಡ್ತಾನಿದ್ದೀವಿ ಸರ್. ಸೊ ನಾವು ಲಾಸ್ಟ್ ವಿಡಿಯೋ ಒಂದು ಕೋಗಿಲು ಮಾಡಿದ್ವಿ, ಅವಿನಾಶ್ ಸರ್ ಅಂತ. ಅಗೇನ್ ಸರ್ ವಾಸ್ NRI, ದುಬೈಲಿ ಇದ್ರು ಮಾಡ್ಕೊಟ್ವಿ. ಇವಾಗ ಇನ್ನೊಂದು ಕೋಗಿಲಲ್ಲೇ ಮಾಡಿದ್ದೀವಿ ಸರ್. ಸೊ ಅದು NRI ಕಸ್ಟಮರ್, ಬಟ್ ಅವರು ಸಿಂಗಾಪುರಲ್ಲಿ ಇದ್ದಾರೆ ಅನ್ಸುತ್ತೆ. ಅಗೇನ್ ಎಕ್ಸಿಕ್ಯೂಷನ್ ಟೈಮಲ್ಲಿ ಮಾತ್ರ ಮ್ಯಾಮ್ ಬಂದಿದ್ರು, ಬಟ್ ಸರ್ ಬಂದ್ರು ಆಲ್ಮೋಸ್ಟ್ ಗ್ರೂಪ್ ಜಸ್ಟ್ 2 or 3 days ಮುಂಚೆನೆ ಬಂದಿದ್ರು. ಬಿಕಾಸ್ ಇದಕ್ಕೆ ನಾನು ಹೇಗೆ ಕೇಳ್ತಾ ಇದ್ದೀನಿ ಅಂದ್ರೆ ವಿ ಆರ್ ಎಕ್ಸ್ಪರ್ಟೈಸ್ ಇನ್ ದಿಸ್ ಒನ್. ಓಕೆ. ಸೊ ನೀವು ಹೇಳಿದಂಗೆ ಇನ್ ಕೇಸ್ ಕಸ್ಟಮರ್ ಮೆಟಲ್ ಸೆಲೆಕ್ಷನ್ ಬಂದಿಲ್ಲ ಅಂದ್ರೂ ವಿ ಟೇಕ್ ದಟ್ ಥಿಂಗ್ ಅಂಡ್ ನಾವೇ ಅದನ್ನ ಸೆಲೆಕ್ಟ್ ಮಾಡ್ಕೊಡ್ತೀವಿ. ಏನಕ್ಕೆ ಅಂದ್ರೆ ಗಿವಿಂಗ್ ದ ಬೆಸ್ಟ್ ಸೊಲ್ಯೂಷನ್ ಫಾರ್ ದ ಕಸ್ಟಮರ್ಸ್. ಸೊ ಇದರ ಟರ್ನ್ ಕೇಳಿ ಎಂಡ್ ಟು ಎಂಡ್ ನಾವೇ ಸೆಲೆಕ್ಟ್ ಮಾಡಿ ಎಕ್ಸ್ಪರ್ಟೈಸ್ ಸೊಲ್ಯೂಷನ್ ಜೊತೆ ಮುಗಿಸ್ಕೊಡ್ತೀವಿ ಸರ್. ಓಕೆ. ಸೊ ಎಂಡ್ ಆಫ್ ದ ಡೇ ಅವರಿಗೆ ಹೌದಪ್ಪ ಇವ್ರು ಕೊಟ್ಟಿದ್ದಕ್ಕೂ ನಾವು ಅನ್ಕೊಂಡಂಗೆ ಮನೆ ಮಾಡ್ಕೊಟ್ರು ಅನ್ನೋ ತರ 100% ಮಾಡ್ತೀರಾ? ನಿಜ. 100 ಕಸ್ಟಮರ್ ಬರ್ತಾರೆ, 100 ಕಸ್ಟಮರ್ ಅದೇ ಗ್ಯಾರಂಟಿ ಕೊಡ್ತಾ ಇದೀವಿ, ಅದೇ ಔಟ್ಕಮ್ ಕೊಡ್ತಾ ಇದೀವಿ. ಈ ಮನೆ ಹತ್ರ ಕೇಳ್ತೀನಿ ನಾನು. ಎಕ್ಸಾಕ್ಟ್ಲಿ ಸರ್, ಈಸಿಲಿ ಕೇಳ್ಬೋದು. ಸೂಪರ್ ಅಂತ ಹೇಳ್ಬೋದು ಸರ್. ಇವಾಗ ನಾವು ಎಲ್ಲಿದ್ದೀವಿ, ಕ್ಲೈಂಟ್ ನೇಮ್ ತಿಳ್ಕೊಬೋದಾ? ಎಸ್ ಸರ್. ಸೊ ನಾವು ಮಂಗಳೂರಲ್ಲಿ ಇದ್ದೀವಿ ಸರ್. ಇದು ಬಂದು ನಿಮಗೆ ಉಳ್ಳಾಳ್ ಬ್ಯಾಕ್ ಸೈಡ್ ಬರುತ್ತೆ. ಓಕೆ. ಕ್ಲೈಂಟ್ ಗೋವಿಂದರಾಜ್ ಸರ್ ಅಂದ್ಬಿಟ್ಟು. ಗೋವಿಂದರಾಜ್ ಸರ್ ಏನೇನು ಮಾಡಿದ್ರಿ ಮನೆಯಲ್ಲಿ ಸರ್ ಇಲ್ಲಿ? ಸರ್ ಈ ಮನೆಯಲ್ಲಿ ಕನ್ಸ್ಟ್ರಕ್ಷನ್ ಕಮ್ ಇಂಟೀರಿಯರ್ಸ್. ಸೊ ಅಂದ್ರೆ ಟರ್ನ್ ಕಿ ಟೋಟಲ್ ಆಗಿ ಕನ್ಸ್ಟ್ರಕ್ಷನ್ ಅವರು ಫುಟ್ಟಿಂಗ್ ಇಂದ ತಗೊಂಡು ಮೇನ್ ಆಗಿ ಅವ್ರ ಟಿವಿ ಯೂನಿಟ್, ಕಿಚನ್ ಪ್ರತಿಯೊಂದು ಡಿಸೈನ್ ಮಾಡ್ಕೊಂಡು ಎವ್ರಿಥಿಂಗ್ ನೀವೇ ಡಿಸೈನ್ ಮಾಡಿ
ಮಾಡಿರುವಂಥದ್ದು. ಓಕೆ ಓಕೆ. ಇಲ್ಲಿ ಯಾವ ಥೀಮ್ ಅನ್ನ ನೀವು ಕ್ಯಾರಿ ಮಾಡಿರುವಂಥದ್ದು? ಸರ್ ಮೇನ್ ಆಗಿ ಕಂಟೆಂಪ್ರರಿ ಥೀಮ್ ಅಂದ್ರೆ ಮಿಕ್ಸ್ ಮ್ಯಾಚ್ ಆಫ್ ಬೋತ್ ಟ್ರೆಡಿಷನಲ್ ಆಸ್ ವೆಲ್ ಆಸ್ ದಿ ಮಾಡರ್ನ್ ಲುಕ್ ಆ ಥರ ಒಂದು ತೊಗೊಂಡು ನಾವು ಮೂವ್ ಮಾಡ್ಕೊಂಡು ಹೋಗಿದ್ದೀವಿ ಸರ್. ಬಟ್ ನೋಡ್ತಾ ಇದ್ರೆ ವುಡನ್ ಪ್ಯಾಟರ್ನ್ ಜಾಸ್ತಿ ಸರ್ ವುಡನ್ ಪ್ಯಾಟರ್ನ್ಸ್ ಅದನ್ನ ಮಾಡಿದ್ದೀವಿ ಆ್ಯಂಡ್ ಇನ್ನೊಂದು ಸ್ವಲ್ಪ ಸಾಲಿಡ್ ಕಲರ್ಸ್ ಹೋಗಿದೆ ಸರ್. ಅಂದ್ರೆ ಸಾಲಿಡೇ ಕೊಟ್ಟಿದ್ದೀವಿ. ಆಮೇಲೆ ಕೆಲವೊಂದು ಪ್ಯಾನಲಿಂಗ್ಸ್ ಎಲ್ಲ ನೋಡಿದಾಗ ನಾವು ಜಸ್ಟ್ ಸ್ಟ್ರೈಟ್ ಪ್ಯಾನಲಿಂಗ್ಸ್ ಕೊಡಲ್ಲ, ಕರ್ವ್ ಪ್ಯಾನಲಿಂಗ್ಸ್ ಕೊಟ್ಟಿದ್ದೀವಿ. ಆ್ಯಂಡ್ ಪಾರ್ಟಿಷನ್ಸ್ ಅಲ್ಲಿ MS ಕಮ್ ವುಡನ್ಗೆ ಹೋಗಿದ್ದೀವಿ. ರಾಫ್ಟರ್ಸ್ ಬದಲು ನಾವು ಪ್ಲೈಬೋರ್ಡ್ ವಿತ್ ಲ್ಯಾಮಿನೇಟ್ ಹೋಗಿದ್ದೀವಿ. ಸೊ ಈ ಥರ ಒಂದು ಡಿಫ್ರೆಂಟ್ ಆಗಿ ನಾವು ತೊಗೊಂಡೋಗಿ ಸರ್ ತೊಗೊಂಡೋಗಿದ್ದೀರಾ. ಈ ಮನೆಯಲ್ಲಿ ಒಂದು ಡೌಟ್ ಬಂದಿದ್ದಂದ್ರೆ ನೀವು ವಾಲ್ ಪ್ಯಾನಲಿಂಗ್ಸ್ ಏನು ಮಾಡಿಲ್ಲ. ಇಲ್ಲ ಮಾಡಿ ಓನರ್ಗೆ ಅದು ಬಗ್ಗೆ ಏನು ಇದಿರಲಿಲ್ವಾ? ಅಂದ್ರೆ ಈ ಪ್ರಾಡಕ್ಟ್ ನಾವು ಏನ್ಕೊಂಡು ವಾಲ್ ಪ್ಯಾನಲ್ ಬಿಟ್ಟು ಬೇರೆ ಏನಾದ್ರು ಮಾಡೋಣ, ಲೆಟ್ ಅಸ್ ಕಟ್ ದ ಟ್ರೆಂಡ್. ಆಗಿ ತುಂಬಾ ನೀವು ಯಾವುದೇ ಇಂಟೀರಿಯರ್ಸ್ ತೊಗೊಂಡ್ರು ಇವಾಗ ವಾಲ್ ಪ್ಯಾನಲ್ ಕೊಡ್ತಿದ್ದಾರೆ, ಒಂದು ವಾಲ್ ಪ್ಯಾನಲ್ ಇದು ಮಾಡ್ಬಿಡೋಣ ಅಂತ. ಅದು ಹೇಗಿರುತ್ತೆ ಅಂದ್ರೆ ಒಂದು ವಾಲ್ ಪ್ಯಾನಲ್ ಇರುತ್ತೆ, ಜಸ್ಟ್ ಅದನ್ನ ನಾವು ಪಿಕ್ ಮಾಡಬೇಕು, ಹಾಕಿ ಅಂಟಿಸ್ಬೇಕು. ಅದ್ರಲ್ಲೇನು ನಾವು ಒಂದು ಡಿಸೈನ್ ಇಂಪ್ಲಿಮೆಂಟ್ ಮಾಡ್ತಿಲ್ಲ ಅಥವಾ ಒಂದು ವರ್ಕ್ಮನ್ಶಿಪ್ ಕೊಡೋಕ್ಕಾಗ್ತಿಲ್ಲ. ಸೊ ಅದನ್ನ ಕಟ್ ಡೌನ್ ಮಾಡಿ ಆ ವಾಲ್ ಪ್ಯಾನಿಂಗ್ ಬದಲು ಈ ತರ ಪ್ಲೈಬೋರ್ಡ್ ವಿತ್ ರಾಫ್ಟರ್ಸ್ ಆಗಿರ್ಬೋದು ಅಥವಾ ಪಾರ್ಟಿಷನ್ ಅಲ್ಲಿ ಮೆಟಲ್ ಪಾರ್ಟಿಷನ್ಸ್, ಆಮೇಲೆ ವಾಲ್ ಪೇಪರ್ ಕೆಲವೊಂದು ಇಂಪ್ಲಿಮೆಂಟ್ ಮಾಡಿದೀವಿ. ಆಮೇಲೆ ಸಾಲಿಡ್ ಕಲರ್ ಅಲ್ಲೇ ಪೇಂಟಿಂಗ್ ಅಲ್ಲಿ ಹೆಂಗ್ ಡಿಫ್ರೆಂಟ್ ಆಗಿ ಮಾಡ್ಬೋದು. ಸೊ ಈ ತರ ಕಾನ್ಸೆಪ್ಟ್ ರನ್ ಮಾಡ್ಕೊಂಡಿದ್ದೀವಿ ಸರ್. ಮಾಡಿದ್ದೀರಾ ಅಂತ ಹೇಳ್ಬೋದು. ನಿಜವಾಗ್ಲೂ ನೀವು ಕೂಡ ಕಾಯ್ತಾ ಇರ್ಬೋದು, ಏನು ಕೂಡ ಇಂಥ ಸೂಪರ್ ಆಗಿರೋ ಮನೆ, ಜಸ್ಟ್ ಮಾತಾಡ್ತಾನೆ ಕಾಲ ಕಳಿಬೇಡ್ರಿ ಅಂತ ಹೇಳ್ಬಿಟ್ಟು. ಇಲ್ಲ ನಿಮ್ಮ ಟೈಮ್ ವೇಸ್ಟ್ ಮಾಡೋದಿಲ್ಲ, ಮನೆನ ಫಸ್ಟು ತೋರಿಸ್ಕೊಂಡ್ಬರ್ತೀವಿ. ಮನೆಯೆಲ್ಲ ನೋಡಿದ್ರಿ, ಇವ್ರ ಸರ್ವಿಸ್ ಇಷ್ಟ ಆಯಿತು ಅಂದರೆ ಲಾಸ್ಟಲ್ಲಿ ನೋಡಿ, ಆವಾಗ ನಾವು ಮತ್ತೆ ಮಾತಾಡ್ತೀವಿ ಈ ಮನೆಯ ಕಾಸ್ಟ್ ಬಗ್ಗೆ, ಇವರ ಸರ್ವಿಸಸ್ ಕಾಸ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸರ್ ಹೋಗೋಣ ಹಾಗಾದ್ರೆ, ನೋಡ್ಕೊಂಬರೋಣ. ಬನ್ನಿ ಸರ್. ಸರ್ ಮನೆಗೆ ಎಂಟ್ರಿ ಅಂತ ಆಗ್ತಾ ಇದ್ದಾಗೆ ಫಸ್ಟ್ ನಮಗೆ ಇಲ್ಲಿ ಕಾಣಿಸ್ತಾ ಇರೋದೇ ಒಂದು ಡಬಲ್ ಹೈಟ್. ಹೌದು ಸರ್. ಕೆಳಗಡೆ ಟಿವಿ ಎಕ್ಸ್ಪ್ಲೈನ್ ಮಾಡೋಣ ಆ ಕಡೆ. ಪ್ಲೀಸ್ ನೀವೇ ಹೇಳಿ ಏನೇನು ಮಾಡಿದ್ದೀರಾ? ಸೊ ಮೇನ್ಲಿ ಸರ್ ಈ ಟಿವಿ ಹೇಗೆ ತೊಗೊಂಡಿದ್ದೀವಿ ಅಂದರೆ ವಿಡ್ತ್ ಆ್ಯಂಡ್ ಹೈಟ್ ಟೋಟಲ್ ನಾವು ಕವರ್ ಮಾಡ್ಕೊಂಡಿದ್ದೀವಿ. ಲಾರ್ಜ್ ಟಿವಿ ಬೇಕಾಗಿತ್ತು, ಸೊ ಲಾರ್ಜ್ ಟಿವಿ ತೊಗೊಂಡೋಗಿದ್ದೀವಿ. ಸೊ ನಾನು ಪ್ರೀವಿಯಸ್ಲಿ ಹೇಳಿದಂಗೆ ಈ ಮನೆ ನಾವು ಯಾವುದೂ PVC ರಾಫ್ಟರ್ಸು ಅಥವಾ ವಾಲ್ ಪ್ಲಾನಿಂಗ್ ಥರ ಹೋಗಲಿಲ್ಲ. ಇಲ್ಲೇ ಯಾವ ಥರ ಮಾಡಿದ್ದೀವಿ ಅಂದರೆ, ಸೊ ಟೋಟಲ್ ಆಗಿ ಪ್ಲೈಬೋರ್ಡ್ ಹಾಕಿರ್ತಾರೆ ಹಿಂದ್ಗಡೆ. ಪ್ಲೈಬೋರ್ಡ್ ಮೇಲೆ ಲ್ಯಾಮಿನೇಟ್ನ ಪೇಸ್ಟ್ ಮಾಡಿ ಇದ್ಮೇಲೆ ಗ್ರೂವ್ ಮಾಡಿದ್ದೀವಿ. ಆ ಗ್ರೂವ್ನ ಹಾಗೆ ನಾವು ಬ್ಲ್ಯಾಕ್ ಕಲರ್ ಹೈಲೈಟ್ ಮಾಡಿದ್ದೀವಿ. ಸೊ ಈ ಥರ ಕಾಂಬಿನೇಷನ್ ರನ್ ಮಾಡ್ಕೊಂಡಿದ್ದೀವಿ ಇಲ್ಲಿಗೆ. ಆ್ಯಂಡ್ ಇದರಲ್ಲಿ ಇನ್ನೊಂದು ಎಲಿಮೆಂಟ್ ನಾವು ಯಾವ ಥರ ಇಂಪ್ಲಿಮೆಂಟ್ ಮಾಡಿದ್ದೀವಿ ಅಂದರೆ, ಇದು ವುಡನ್ ಥೀಮ್ ಆಯಿತು. ಸೊ ವುಡ್ ಜೊತೆಗೆ ಸ್ವಲ್ಪ ಸ್ಟೋನ್ ಫಿನಿಶ್ ಇರಲಿ ಅಂತ ಹೇಳಿ ಮಾಡಿದ್ದೀವಿ ಸರ್. ಇದು ಸ್ಟೋನ್ ಫಿನಿಶ್ ಆಫ್ ಲ್ಯಾಮಿನೇಟ್ಗೆ ಹೋಗಿದ್ದೀವಿ. ಸೊ ಕಾಂಬಿನೇಷನ್ ಆಫ್ ಇದು ಸ್ವಲ್ಪ ನಮಗೆ ನ್ಯಾಚುರಲ್ ಅರ್ದಿ ಮೆಟಲ್ಸ್ ಹೋಗುತ್ತೆ. ಸ್ಟೋನ್ ಫಿನಿಶು, ಇಲ್ಲಿ ವುಡನ್ ಫಿನಿಶು. ಇದರಲ್ಲಿ ನಾನು ಸ್ವಲ್ಪ ಹೈಲೈಟ್ ಮಾಡಕ್ಕೆ ಏನು ಮಾಡಿದ್ದೀವಿ ಅಂದರೆ ಸರ್, ಬಾಟಮ್ ಇಲ್ಲಿ ನೋಡಿದಾಗ ನಾವು ಇಲ್ಲಿ ಮತ್ತೆ ಆ ಸ್ಟೋನ್ ಅಥವಾ ವುಡ್ ಇದಕ್ಕೆ ಹೋಗಿಲ್ಲ, ಇಲ್ಲಿ ನಾವು ಮಿರರ್ಗೆ ಹೋಗಿದ್ದೀವಿ, ಟಿಂಟೆಡ್ ಮಿರರ್ಗೆ ಹೋಗಿದ್ದೀವಿ. ಅಂಡ್ ಅಗೇನ್ ಅದೇ ಏನು ಮಾಡಿದ್ವಿ, ಇಲ್ಲಿ ವುಡನ್ ಪ್ಯಾಟರ್ನ್ ಹೋಗಿದ್ದೀವಿ. ಅಂಡ್ ಟೋಟಲ್ ಫ್ರಂಟ್ ತೊಗೊಳಕ್ಕೆ ಹೋದಾಗ ಸಾಲಿಡ್ ಸರ್ ಹೋಗಿದ್ವಿ, ಸಾಲಿಡ್ ಆಗಿ ಹೋಗಿದ್ವಿ ಸರ್ ಇಲ್ಲಿ. ಸೊ ಇಟ್ಸ್ ಕಾಂಬಿನೇಷನ್ ಆಫ್ ವುಡ್, ಸ್ಟೋನ್ ಅಂಡ್ ಸಾಲಿಡ್ ಫಿನಿಶ್. ಅಂಡ್ ದೆನ್ ಇಲ್ಲಿ ಸರ್ ಟಾಯ್ಲೆಟ್ ಹೋಗಿದ್ದೀವಿ. ಹಾಗೆ ಇಲ್ಲಿ ಎರಡು ಡಿವೈಡ್ ಮಾಡ್ಕೊಂಡು ಎರಡು ತರ ಕೊಟ್ಟಿದ್ದೀವಿ ಸರ್. ಸಿಂಗಲ್ ಶಟರ್ ಹೋಗಿಲ್ಲ, ಎರಡು ಶಟರ್ ಕೊಟ್ಟಿದ್ದೀವಿ. ಅಂಡ್ ಟೋಟಲಿ ಇನ್ಸೈಡ್ ಏನು ಬರುತ್ತೆ ನಿಮ್ಗೆ ಎಲ್ಲಾನು ಕಲರ್ ಲ್ಯಾಮಿನೇಟ್ಸ್ ಬರುತ್ತೆ ಸರ್. ಇದರೊಳಗಡೆ ಕಂಪ್ಲೀಟ್ ಆಗಿ ವುಡನ್ ಡಿಸೈನ್ ಬರುತ್ತೆ. ಅಂಡ್ ಪ್ರೊಫೈಲ್ ರೈಟ್ ಚೆನ್ನಾಗುತ್ತೆ. ಸೊ ಎನಿ ಆರ್ಟಿಫ್ಯಾಕ್ಟು ಅಥವಾ ನೀವೇನಾದ್ರು ಟ್ರೋಫೀಸ್ ತೊಗೊಂಡಿರ್ತಾರೆ, ಏನೇ ಒಂದು ಡಿಸ್ಪ್ಲೇ ಐಟಮ್ಸ್ ಇತ್ತು ಅಂದ್ರೂ ಇಲ್ಲಿ ನೀವು ಪ್ಲೇಸ್ ಮಾಡಿದಾಗ ಅದು ಹೈಲೈಟ್ ಕೊಡುತ್ತೆ, ನೋಡೋಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸರ್ ಇದು. ಸೊ ಇದು ಆಕ್ಚುಲಿ ರಿಮೂವಬಲ್ ಶೆಲ್ಫ್ಸ್ ಅಲ್ವಾ ಸರ್? ರಿಮೂವಬಲ್ ಶೆಲ್ಫ್ ಸರ್. ಸೊ ಫಾರ್ ಎಕ್ಸಾಂಪಲ್ ಸರ್ ಈ ಶೆಲ್ಫ್ ಬಂದು ಇಲ್ಲಿ ಹಾಕಿದ್ವಿ, ಸೊ ನೀವು ನೋಡಬಹುದು. ಸೊ ಈ ತರ ನೀವೇನೋ ಪರ್ಟಿಕ್ಯುಲರ್ ಐಟಮ್ ಇಲ್ಲಿ ಇಕ್ತಾ ಇದ್ರೆ ಹೈಟ್ ಜಾಸ್ತಿ ಬರ್ತಿದ್ರೆ ನೀವು ಲೂ ಶೆಲ್ಫ್ ತೆಗೆದು ಈ ತರ ಪ್ಲಾನ್ ಮಾಡ್ಕೊಬಹುದು. ಇದ್ರಲ್ಲೂ ಕೂಡ ನೀವು ಗ್ರೂವ್ ಮಾಡಿ ಅದರಲ್ಲೂ ಗ್ರೂವ್ ಕೊಟ್ಟಿದ್ದೀವಿ ಸರ್, ಪೇಂಟ್ ಮಾಡಿರೋದು. ಎಕ್ಸಾಕ್ಟ್ಲಿ. ಯಾಕಂದ್ರೆ ಸಿಂಗಲ್ ಶೀಟ್ ಇಷ್ಟು ದೊಡ್ಡದು ಬರಲ್ಲ ಸರ್, ಎರಡು ಶೀಟ್ ಹಾಕಬೇಕು. ಆ ಥರ ಹಾಕಿದಾಗ ಏನಾಗುತ್ತೆ, ನಮ್ಗೆ ಒಂದು ಮಧ್ಯೆ ಒಂದು ಗ್ರೂವ್ ಬಂದ್ಬಿಡುತ್ತೆ. ಸೊ ಅದನ್ನ ನಾವು ಪೇಪರ್ ಮ್ಯಾಚ್ ಮಾಡ್ಬೇಕಂದಾಗ ಏನು ಮಾಡ್ತೀವಿ, ಈ ತರ ಗ್ರೂವ್ಸ್ ಕೊಡ್ತೀವಿ. ಬಟ್ ಈ ವೈನ್ಸ್ ಎಲ್ಲ ನಿಮಗೆ ಕರೆಕ್ಟ್ ಪಾಸನ್ ಆಗುತ್ತೆ, ಬುಕ್ ಮ್ಯಾಚ್ ಆಗುತ್ತೆ. ಸೊ ಈ ತರ ಕಾಂಬಿನೇಷನ್ ನಾವು ರನ್ ಮಾಡ್ಕೊಂಡಿದ್ದೀವಿ. ವೆರಿ ನೈಸ್ ಸರ್. ವಾಟ್ ಅಬೌಟ್ ಸೀಲಿಂಗ್ ಸರ್? ಫಾಲ್ ಸೀಲಿಂಗ್ ನೋಡ್ಬೋದು. ಫಾಲ್ ಸೀಲಿಂಗ್ ಅಲ್ಲಿ ಆಕ್ಚುಲಿ ಇದು ಹೇಗೆ ಮಾಡಿದ್ವಿ ಅಂದ್ರೆ, ಎಲ್ಲ ಕಡೆ ನಾವು ಪೆರಿಫರಲ್ ಐಲ್ಯಾಂಡ್ ಮಾಡ್ತೀವಿ. ಬಟ್ ಇಲ್ಲಿ ಐಲ್ಯಾಂಡ್ ಸೀಲಿಂಗ್ ನೇನೆ ನಾವು ಇಲ್ಲಿ ಪೆರಿಫರಲ್ ತರ ಕೊಟ್ಟಿದ್ದೀವಿ. ಓಕೆ. ಸೊ ಎರಡು ಪೆರಿಫರಲ್ ಆಗಿ ಕನ್ಸಿಡರ್ ಮಾಡ್ಕೊಬಹುದು. ಮೇನ್ ಫೋಕಸ್ ಬಂದಾಗ ನಾವು ಪ್ಯಾನಲ್ ಲೈಟ್ಸ್ ಕೊಟ್ಟಿದ್ದೀವಿ ಸರ್. ಪ್ಯಾನಲ್ ಲೈಟ್ 3-in-1 ಕಲರ್ಸ್ ಅಲ್ಲಿ ಬರುತ್ತೆ. ಅದು ಬಿಟ್ಟು ನಾವು ಪ್ರೊಫೈಲ್ ಲೈಟ್ಸ್ ರನ್ ಮಾಡಿದ್ದೀವಿ. ಟೋಟಲ್ ನಾವು ಎಲ್ಲೂ ಶಾರ್ಪ್ನೆಸ್ ಕೊಡೋಕೆ ಹೋಗಿಲ್ಲ. ಪ್ರತಿಯೊಂದು ಕರ್ವ್ ಏನ್ ಮಾಡಿದೀವಿ ನಾವು ಅಲ್ಲಿ ಕರ್ವ್ಸ್ ಕೊಟ್ಟಿದ್ದೀವಿ. ಅಂಡ್ ಇಲ್ಲಿಗೆ ಬಂದು ನಾವು ಟ್ರ್ಯಾಕ್ ಹಾಕಕ್ಕೆ ಜಾಗ ಬಿಟ್ಟಿದ್ದೀವಿ. ಸೊ ಇಲ್ಲೇನು ಕರ್ಟನ್ ಬರುತ್ತೆ, ಕರ್ಟನ್ ಟ್ರ್ಯಾಕ್ಸ್ಗೂ ಸ್ಪೇಸ್ ಬಿಟ್ಟು. ಓಕೆ. ಸೊ ಈ ಕಡೆ ಬಂದ್ರೆ ಇಲ್ಲಿಗೆ ಬಂದಾಗ ಏನಾಗುತ್ತೆ ಸರ್, ಸೊ ಮೇನ್ ಡೋರ್ ಇಂದ ಡೈರೆಕ್ಟ್ ಕಾಣುತ್ತೆ. ಸೊ ಅದಕ್ಕೋಸ್ಕರ ಫಾಯರ್ ಇಲ್ಲ, ಡೈರೆಕ್ಟ್ ಕಾಣಿದ್ರೆ ಈ ವಾಲ್ ನ ಹೈಲೈಟ್ ಮಾಡೋಕ್ಕೋಸ್ಕರ ಮಾಡಿ ಅದೇ ಸ್ಟೋನ್ ಲ್ಯಾಮಿನೇಟ್ ಹೋಗಿದ್ದೀವಿ. ಬಟ್ ಇನ್ನರ್ಗೆ ಏನು ಮಾಡಿದೀವಿ ಅಂದ್ರೆ ನಾವು ಸೇಮ್ ಅದೇ ತರ ಪ್ಲೈಬೋರ್ಡ್ ಅಂಡ್ ಲ್ಯಾಮಿನೇಟ್ ಕಾಂಬಿನೇಷನ್, ಬಟ್ ಇಲ್ಲಿ ವೈಟ್ ಹೋಗಿದ್ದೀವಿ. ಓಕೆ ಓಕೆ. ಸೊ ವೈಟ್ ಅಂಡ್ ಗ್ರೋ ಇಲ್ಲಿಗೆ ಒಂದು ಲೆಡ್ಜ್ ನ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಲೆಡ್ಜ್ ಆದ್ಮೇಲೆ ಬಾಟಮ್ ಅಲ್ಲಿ ಒಂದು ಮತ್ತೆ ಲೆಡ್ಜ್ ನ ಪಾಸ್ ಮಾಡ್ಕೊಂಡಿದ್ದೀವಿ. ಸೊ ದಿಸ್ ಆಕ್ಟ್ ಆಸ್ ಅ ಫೈರ್ ಅಲ್ಲ? ಫೈರ್. ಬಟ್ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಫೈರ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇರಬೇಕು. ಬಟ್ ಇದು ಸರ್ ನಮ್ಗೆ ಫೈರ್ ಸಿಗ್ತಿರೋ ಕಾರಣ, ಬಟ್ ಮೇನ್ ಡೋರ್ ತೆಗೆದ ತಕ್ಷಣ ಒಂದು ಒಳ್ಳೆ ವಾಫ್ ಫ್ಯಾಕ್ಟರ್ ಬೇಕು ಅಂತ ಹೇಳಿ ಇದು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ವಾಟ್ ಅಬೌಟ್ ಫರ್ನಿಚರ್ ಲೇಔಟ್ಗೆ ಏನಾದರೂ ಇನ್ಪುಟ್ ಕೊಟ್ರಾ ನೀವು? ಮೇನ್ಲಿ ಕಲರ್ ಕಾಂಬಿನೇಷನ್ಸ್ಗೆ ಸರ್. ಕಲರ್ ಕಾಂಬಿನೇಷನ್ ಈ ತರ ಬಂದಾಗ ಇವ್ರ ನಮ್ದು ಏನು ಥೀಮ್ ಬರುತ್ತೆ ಅದಕ್ಕೆ ಮ್ಯಾಚ್ ಅಪ್ ಆಗುತ್ತೆ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡ್ರೆ. ವೆರಿ ನೈಸ್. ಇಲ್ಲೊಂದು ಹಾಗೆ ಪಾರ್ಟಿಷನ್ಸ್ ಕೂಡ ಪಾರ್ಟಿಷನ್ ಸರ್. ಇದ್ರ ಬಗ್ಗೆ ಹೇಳಿ ಸರ್ ನಮಗೆ. ಸೊ ಇಲ್ಲಿ ನೋಡಬಹುದು ಸರ್, ಇದು ಒಂದು ಮೆಟಲ್ ಪಾರ್ಟಿಷನ್ ಹೋಗಿದ್ದೀವಿ. ಸೊ ಈ ತರ ಮೆಟಲ್ ಪಾರ್ಟಿಷನ್ ಕೊಟ್ಟು ಅದ್ಮೇಲೆ ಎನಾಮಲ್ ಪೇಂಟಿಂಗ್ ಹೋಗಿ ಸರ್. ಸೊ ಇದ್ರಲ್ಲಿ ಎನಾಮಲ್ ಹೋಗಬಹುದು ಅಥವಾ PVD ಹೋಗಬಹುದು, ಎರಡು ಆಪ್ಷನ್ ಬರುತ್ತೆ. ಬಟ್ ಇಲ್ಲಿ ನಾವು ಎನಾಮಲ್ ಹೋಗಿದ್ದೀವಿ, ಆ ಒಂದು ಮ್ಯಾಟ್ ಫಿನಿಶ್ ಅಂಡ್ ಬೋಲ್ಡ್ ಕೊಡಕ್ಕೆ. ಅಂಡ್ ಇಲ್ಲಿ ಪ್ಲಾನಿಂಗ್ ರನ್ ಮಾಡಿದ್ವಿ. ಸೊ ಇದೇ ತರ ಹೇಳಿ ಸರ್, ಸೊ ಪ್ಲಾನಿಂಗ್ ಸ್ಟ್ರೈಟ್ ಆಗಿಬಿಟ್ಟಿಲ್ಲ, ಆ ಪ್ಯಾನಿಗೂ ಕರ್ವ್ ಕೊಟ್ಟಿದ್ದೀವಿ. ಕರ್ವ್ ಕೊಟ್ಟಿದ್ದೀರಾ? ಹಾಗೆ ಸೇಮ್ ಅಲ್ಲಿ ಹೋಗಿ ಏನಾಗುತ್ತೆ, ಇಲ್ಲಿ ಕರ್ವ್ ಬರುತ್ತೆ. ಸೊ
ಸೊ ಈ ಥರ ಕರ್ವ್ ತೊಗೊಂಡ್ರೆ ನಾವು ಬಾಟಮಲ್ಲಿ ಡ್ರಾಪ್ ಆಗಿದ್ದೀವಿ. ಆ್ಯಂಡ್ ಎರಡೂ ಕಡೆನೂ ಈ ಮೆಟಲ್ ಪಾರ್ಟಿಷನ್ ಇಂಪ್ಲಿಮೆಂಟ್ ಮಾಡಿದ್ವಿ. ಒಂದು ಗ್ರ್ಯಾಂಡ್ ಎಂಟ್ರೆನ್ಸ್ ಒಳ್ಳೆ ಲುಕ್ ಕೊಡುತ್ತೆ ನಿಮಗೆ ಡೈನಿಂಗ್ ಸ್ಪೇಸ್ ಅಥವಾ ಕಿಚನ್ಗೆ ಹೋಗೋಕ್ಕೆ. ಓಕೆ. ಆ್ಯಂಡ್ ಈ ಕಡೆ ಬಂದಾಗ ಇದನ್ನು ಸರ್ ಟೋಟಲಿ ಬಂದು ಇದು ಮೆಟಲ್ ಪಾರ್ಟಿಷನ್ನೇ. ಕೆಳಗಡೆಯಿಂದ ಇಲ್ಲಿ ಸ್ವಲ್ಪ ನಾವು ತೊಗೊಂಡು ಸಿಲಿಂಡ್ರಿಕಲ್ ಶೇಪ್ ತೊಗೊಂಡು ಅದೇ ಡಯಾನ ಕಮ್ಮಿ ಮಾಡ್ಕೊಂಡಿದ್ವಿ. ಚೆನ್ನಾಗಿದೆ. ಓಕೆ, ಇನ್ನೊಂದು ಹೈಲೈಟ್ ಪಾರ್ಟ್ ಬಿಟ್ಬಿಟ್ವಿ. ಈ ಪೂಜಾ ಹಟ್ ಹೇಗೆ ಮಾಡ್ಕೊಂಡ್ವಿ ಅಂದರೆ ಸರ್, ನಮಗೆ ಎಕನಾಮಿಕಲ್ ವೈಸು ವರ್ಕ್ ಆಗಬೇಕಾಯಿತು, ಆಸ್ ವೆಲ್ ಆಸ್ ನಮಗೆ ಟ್ರೆಡಿಷನಲ್ ಲುಕ್ ಸಿಗಬೇಕಾಯಿತು. ಎರಡೂ ಸಾಲ್ವ್ ಮಾಡಿದ್ದೀವಿ. ಹೇಗೆ ಅಂದರೆ ಇಲ್ಲಿ ವಾಲೇ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ವಿ. ಸೊ ಅದು ಪ್ಲೈ ಬೋರ್ಡ್ ಮತ್ತು ವೀನಿಯರ್ಸು ಅದಕ್ಕೆಲ್ಲ ಹೋಗೋದು ಬದಲು ವಾಲ್ ಕನ್ಸ್ಟ್ರಕ್ಷನ್ ಇಲ್ಲಿ ಮಾಡಿಕೊಂಡು ಆ್ಯಂಡ್ ದೆನ್ ಈ ಫ್ರಂಟ್ ಪೋರ್ಷನ್ ಏನು ಬರುತ್ತೆ, ಈ ವಾಸ್ಕಾಲ್ ಟೋಟಲ್ ಇರ್ತದೆ ಟೀಕ್ ಬರುತ್ತೆ ಸರ್ ಇದು. ಓಕೆ, ದಿಸ್ ಇಸ್ ಎಂಟೈರ್ಲಿ ಆಫ್ ಟೀಕ್. ಆಸ್ ವೆಲ್ ಆಸ್ ನಿಮ್ಗೆ ಏನು ಡೋರ್ ಕೊಟ್ಟಿದ್ದೀವಿ ಇದು ಟೀಕ್ ಎಲ್ಲ ಬರುತ್ತೆ. ಎರಡು ಸೈಡ್ ಬರುವಂಥ ಗ್ಲಾಸ್ ಮಾತ್ರ ಫ್ರಾಸ್ಟೆಡ್ ಹೋಗಿದ್ದೀವಿ ಸರ್. ಸೆಂಟರ್ ಪಾರ್ಟ್ ಡೋರ್ ಏನು ಬರುತ್ತೆ ಟೋಟಲಿ ಕ್ಲಿಯರ್ ಗ್ಲಾಸ್, ಯಾವುದು ಇಚ್ಚಿಂಗ್ ಏನು ಕೂಡ ಟೋಟಲಿ ಕ್ಲಿಯರ್ ಗ್ಲಾಸ್ ಬರುತ್ತೆ. ಆ್ಯಂಡ್ ಇನ್ಸೈಡ್ ಬಂದಾಗ ಸರ್ ಟೋಟಲಿ ಒಂದು ಸಿಂಗಲ್ ಕೌಂಟರ್ ಟಾಪಲ್ಲಿ ಪ್ಲಾನ್ ಮಾಡಿದ್ದೀವಿ. ಅದನ್ನ ಫುಲ್ಲಿ ಮಾರ್ಬಲು, ಹಿಂಭಾಗ ಬರ್ತಿರೋದು ಟೋಟಲ್ ಟೈಲ್ಸ್, ವಾಟಿಫೈ ಟೈಲ್ಸ್, ಅದು ಗೋಲ್ಡನ್ ಟೀಪರ್ಸ್ ರನ್ ಮಾಡಿದ್ದೀವಿ. ಬೇಸಿಕ್ ಈ ಮೇಲೆ ಇವಾಗ ಏನು ನೋಡ್ತಾ ಇದ್ದೀವಿ, ಈ ಮಂಟಪ ಶೇಪರ್ ಮಾಡಿರೋದು ಇದು ಬಂದು ವೀನಿಯರ್ ಸರ್. ಸೊ ವೀನಿಯರು ಅದ್ಮೇಲೆ ಪಾಲಿಶ್ ಮಾಡಿದ್ವಿ. ಅಗೇನ್ ವೀನಿಯರ್ನು ವಿ ಗ್ರೂ ಮಾಡೇ ಕೂರಿಸಿದ್ವಿ. ತುಂಬ ಜನ ಫ್ಲಾಟ್ ಹಾಕ್ತಾರೆ, ಫ್ಲಾಟ್ ಹಾಕೋದ್ಮೇಲೆ ವಿ ಗ್ರೂ ಕೊಟ್ಟೆ ಕೂರಿಸಿದ್ವಿ. ನೋಡಿದಾಗ ಚೆನ್ನಾಗಿ ಕಾಣುತ್ತೆ, ಎಡ್ಜಸ್ಸಲ್ಲೂ ನಿಮ್ಗೆ ಬ್ರೇಕ್ ಆಗಲ್ಲ ಸರ್. ಮೇಲ್ಗಡೆ ಅದು ಟಫನ್ ಗ್ಲಾಸ್, ಅದು ಟಫನ್ ಗ್ಲಾಸ್ ಸರ್. ಸೊ ಆಚೆಯಿಂದ ನೋಡಿದಾಗ ನಿಮಗೆ 3 ಸ್ಟೆಪ್ಸ್ ಕಾಣುತ್ತೆ. ಅದ್ರ ಮೇಲೆ ಹಾಗೆ ನಾವು ಒಂದು ಗೋಪುರಸ್ತು ಕೊಟ್ಟಿದ್ದೀವಿ ಸರ್, ಮಾಡ್ಕೊಂಡಿದ್ದೀವಿ. ವೆರಿ ನೈಸ್, ಸೂಪರ್. ಹೀಗೆ ಕಿಚನ್ ಗೋಪುರ ಸರ್ ಹಾಗೆ ಎಕ್ಸಾಕ್ಟ್ಲಿ ಸರ್. ಕಿಚನ್ ಅಕ್ರಿಲಿಕ್ ಕಿಚನ್, ಅಕ್ರಿಲಿಕ್ ಕಿಚನ್ ಸರ್, ಟೋಟಲಿ ಅಕ್ರಿಲಿಕ್ ಕಿಚನು ವಿತ್ ಕ್ವಾಡ್ಸ್ ಕೌಂಟರ್ ಟಾಪ್ ಹಾಕಿದ್ದೀವಿ. ಆ್ಯಂಡ್ ಒಂದು ಬ್ರೇಕ್ಫಾಸ್ಟ್ ಕೌಂಟರ್ ಕೊಟ್ಟಿದ್ದೀವಿ ಸರ್. ಅಗೇನ್ ಬ್ರೇಕ್ಫಾಸ್ಟ್ ಕೌಂಟರ್ಗೂ ಇಲ್ಲಿ ಈ ಥರ ಹೈಲೈಟ್ ಮಾಡ್ಕೊಂಡಿದ್ದೀವಿ. ನೋ ಆಫ್ಟರ್ಸ್ ಏನು ತೊಗೊಂಡಿಲ್ಲ, ಜಸ್ಟ್ ಪ್ಲೈ ಬೋರ್ಡ್, ಗ್ರೂಸ್ ಆ್ಯಂಡ್ ಪೇಂಟ್ ಅದನ್ನ ರನ್ ಮಾಡಿಕೊಂಡು ಕ್ವಾಡ್ಸ್ ಬಂದು ಏಜೆಲ್ ಹಾಕಿದ್ದೀವಿ ಸರ್. ಏಜೆಲ್ ಕ್ವಾಡ್ಸ್ ಫುಲ್. ಬಟ್ ಇದು ಎಷ್ಟು 40 mm ಥಿಕ್ನೆಸ್ ಥರ ಮಾಡಿದ್ದೀವಿ? 40 ಥಿಕ್ನೆಸ್ ಥರ ಮಾಡಿದ್ದೀವಿ ಸರ್. ಸೊ ಕಲ್ಲು ಬಂದು 20ನೇ ಇರುತ್ತೆ, ಬಟ್ ಪ್ರೊಜೆಕ್ಷನ್ ಏನು ನೋಡ್ತಾ ಇದ್ರೆ ಅದು 40 ಬರುತ್ತೆ. 40 mm ಇರುತ್ತೆ, ಥಿಕ್ನೆಸ್ ಚೆನ್ನಾಗಿ ಕಾಣಲಿ ಅಂತ ಹೇಳಿ. ಇಲ್ಲಿ ಪ್ಯಾನಲಿಂಗ್ ಆಗಿದೆ. ಪ್ಯಾನಲಿಂಗ್ ಸರ್, ಫುಲ್ ಒಂದು ಬೀಮ್ ರನ್ ಆಗ್ತಿತ್ತು, ಅದನ್ನ ಕವರ್ ಮಾಡ್ಕೊಂಡು ತೊಗೊಂಡಿದ್ದೀವಿ. ಆ್ಯಂಡ್ ದೆನ್ ಒಂದು ಲೈಟ್ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ. ಸೊ ಬ್ರೇಕ್ಫಾಸ್ಟ್ ಕೌಂಟರ್ ಮೇಲೆ ಲೈಟ್ ಹೈಲೈಟ್ ಆಗಿ ಕಾಣುತ್ತೆ ಸರ್ ಅದು. ಸೊ ಕಿಚನ್ ಸೈಜ್ ಏನು ಬರ್ಬೋದು, ಕಲರ್ ಕಾಂಬಿನೇಷನ್? ಎಕ್ಸಾಕ್ಟ್ಲಿ ಸರ್. ಕಿಚನ್ ಸೈಜ್ ತೊಗೊಂಡ್ರೆ ಈ ಏನು ವಿಡ್ತ್ ಬರುತ್ತೆ ನಿಮಗೆ ಈಸಿಲಿ ಇದನ್ನು 12 feet ಬರುತ್ತೆ. ಆ್ಯಂಡ್ ಅಗೇನ್ ಇದೊಂದು 6 to 8 ಬರುತ್ತೆ ಸರ್. ಇದು 12/6 ಅಂತ 12/6 ತೊಗೊಬೋದು ಸರ್. ಓಕೆ. ಆ್ಯಂಡ್ ಕಲರ್ ಕಾಂಬಿನೇಷನ್ ಹೋದಾಗ ಸಾಲಿಡ್ ಕಲರ್ಸ್ಗೆ ಹೋಗಿದ್ದೀವಿ ಸರ್. ಬೇಸ್ ಆ್ಯಂಡ್ ವಾಲ್ ಎರಡು ಬೀಚ್ಗೆ ಹೋಗಿದ್ದೀವಿ. ಲಾಫ್ಟ್ ಲೈಟರ್ ಶೇಡ್ಗೆ ಹೋಗಿದ್ದೀವಿ. ಯಾಕಂದ್ರೆ ಬೇಸಿಕಲಿ ಲಾಫ್ಟ್ ಏನಕ್ಕೆ ಲೈಟರ್ ಶೇಡ್ ಹೋಗ್ತಿದ್ರೆ ಮೇನಾಗಿ ಲೈಟ್ ಇರುತ್ತೆ, ಅದ್ರ ಮೇಲೆ ರಿಫ್ಲೆಕ್ಟ್ ಆಗೋದು ನಮ್ಗೆ ಲೈಟ್ ಇದು ಕೊಡೋದು ರಿಫ್ಲೆಕ್ಷನ್. ಆ್ಯಂಡ್ ಏನಕ್ಕೆ ನಾವು ಜನರಲಿ ಬೇಸು ಮತ್ತು ವಾಲ್ ಸ್ವಲ್ಪ ಡಾರ್ಕರ್ ಶೇಡ್ ಹೋಗಿ ಕಸ್ಟಮರ್ಸ್ಗೆ ಹೇಳ್ತೀವಿ ಅಂದರೆ, ನಿಮ್ಮ ಮೇಜರ್ ಆಫ್ ದ ವರ್ಕ್ ಎಲ್ಲ ನಿಮಗೆ ಬಾಟಮಲ್ಲೇ ಇರುತ್ತೆ ಸರ್. ಓಕೆ. ಸೊ ಬಾಟಮ್ ಏನಾಗುತ್ತೆ ತುಂಬ ಗಲೀಜ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಸ್ವಲ್ಪ ಡಾರ್ಕರ್ ಶೇಡ್ಗಾರ ಹೋದ್ರೆ ನಿಮಗೆ ತುಂಬ ಈಸಿ ಆಗಿರುತ್ತೆ. ಈಸಿ ಅನ್ಸುತ್ತೆ. ಎಕ್ಸಾಕ್ಟ್ಲಿ ಸರ್. ಓಕೆ. ಸೊ ಇಲ್ಲಿ ಸ್ಪೈಸ್ ರ್ಯಾಕ್ ಸ್ಪೈಸ್ ರ್ಯಾಕ್. ಸೊ ಫಸ್ಟ್ ಸ್ಪೈಸ್ ರ್ಯಾಕ್ ಕೊಟ್ಟಿದ್ದೀವಿ. ಹಾಗೇನು ಬಾಟಮ್ ಎಲ್ಲ ಪ್ರೊಫೈಲ್ ರೆಡ್ಸ್ ರನ್ ಮಾಡ್ಕೊಂಡಿದ್ದೀವಿ ಸರ್. ಟಾಪ್ ಬಂದಾಗ ಇಲ್ಲಿ ಅದನ್ನ ಡಿವೈಡ್ ಬೈ 2 ಮಾಡ್ಕೊಂಡು ಒಂದು ಕ್ಲೋಸ್ ಶಟರ್ ಯೂನಿಟ್ ಕೊಟ್ಟಿದ್ದೀವಿ. ಓಕೆ. ಸೊ ಕ್ಲೋಸ್ ಶಟರ್ ಯೂನಿಟ್ ವಿತ್ ನಿಮಗೊಂದು ಶೆಲ್ಫ್ ಬರುತ್ತೆ ಒಳಗಡೆ ಶೆಲ್ಫ್. ಸೊ ಈಚ್ ಅಂಡ್ ಎವ್ರಿಥಿಂಗ್ ನೀವು ಆರ್ಗನೈಸ್ ಮಾಡೋಕ್ಕಾಗಿರ್ಬೋದು, ಪ್ರತಿಯೊಂದು ಯುಟೆನ್ಸಿಲ್ಸ್ ಸಿಕ್ಕೂ ಕರೆಕ್ಟ್ ಬರುತ್ತೆ ಸರ್ ಅದು. ಓಕೆ. ಆ್ಯಂಡ್ ಇನ್ನು ಒನ್ ಮೋರ್ ಥಿಂಗ್ ಇಸ್ ಇಲ್ಲೂ ಕಾರ್ಡ್ಸ್ ತಗೊಂಡಿದ್ದೀವಿ. ಇಲ್ಲೇ ಕ್ವಾಡ್ಸ್. ಎಕ್ಸಾಕ್ಟ್ಲಿ ಸರ್. ಟೈಲಿಗೆ ಹೋಗಲಿಲ್ಲ, ಕ್ವಾಡ್ಸ್ಗೆ ಹೋಗಿದ್ದೀವಿ ಇಲ್ಲಿ. ಓಕೆ. ಸೊ ಕೌಂಟರ್ ಟಾಪ್ ಆ್ಯಂಡ್ ದಿ ಟೈಲ್, ಡ್ಯಾಡೋ ಟೈಲಿಂಗ್ ಎರಡು ಇದೆ ತೊಗೊಂಡಿದ್ದೀವಿ. ಏನು ಬೆನಿಫಿಟ್, ಯಾಕೆ ಹಾಕಿದ್ದೀರಾ ಸರ್? ಏನಾದ್ರು ಒಂದು ಸಿಂಗಲ್ ಕಾಣಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಏನಕ್ಕೆ ಅಂದರೆ ಕೆಲವೊಂದ್ಸರಿ ನಾವು ಡ್ಯಾಡೋ ಟೈಲ್ ಒಂದು ಡಿಫ್ರೆನ್ಶಿಯೇಟ್ ಮಾಡೋಕ್ಕೂ 2 ಥರ ತೊಗೊಬೋದು. ಇಲ್ಲ ನನಗೆ ಕೌಂಟರ್ ಟಾಪು ಪ್ಲಸ್ ಟೈಲಿಂಗ್ ಒಂದೇ ಥರ ಕಾಣಬೇಕು ಅಂದಾಗ ನಾವು ಏನಿಲ್ಲಿ ಟಾಪ್ ಹಾಕ್ತೀವಿ ಅದನ್ನ ಅಲ್ಲಿ ಹಾಕೊಬೋದು, ಹಾಗೆ ಕಂಟಿನ್ಯೂ ಮಾಡ್ಕೋಬೋದು. ಸೊ ಗ್ಲಾಸ್ ಇಂಟಿಗ್ರೇಷನ್ ಮಾಡ್ಬೋದಲ್ಲ ಸರ್? ಹೌದು ಸರ್, ಗ್ಲಾಸ್ ಇಂಟಿಗ್ರೇಷನ್ ಮಾಡ್ಬೋದು. ಬಟ್ ಟೋಟಲ್ ಟಫ್ ಅಂಡ್ ಇರಬೇಕು. ಆ್ಯಂಡ್ ಮಿನಿಮಮ್ 10 mm, ಮ್ಯಾಕ್ಸಿಮಮ್ 12 mm ಹೋಗಬೇಕಾಗುತ್ತೆ. ಅಷ್ಟೇ ಇರಬೇಕಾಗುತ್ತೆ. ಓಕೆ. ಈ ಕಡೆ ಇಲ್ಲಿ ಬಂದರೆ ಸರ್ ವಾಲ್ ಯೂನಿಟ್ಸ್ ವಿತ್ ಹೈಡ್ರಾಲಿಕ್ ಹೋಗಿದ್ದೀವಿ. ಹಾಗೆ ಹೈಡ್ರಾಲಿಕ್ ಪ್ರತಿಯೊಂದು ನಮ್ದು ಎಪ್ಕೋದೇ ಬರುತ್ತೆ. ಸೊ ದಟ್ ಡಿಸ್ಪ್ಲೇ ಐಟಮ್ಸ್ ನೀವು ಇಲ್ಲಿ ಪ್ಲೇಸ್ ಮಾಡ್ಕೊಬೋದು ಸರ್. ಓಕೆ. ಆ್ಯಂಡ್ ಇಲ್ಲಿ ಬಂದಾಗ ಹಾಗೇನು ಒಂದು ಕಾರ್ನರ್ ಯೂನಿಟ್. ಸೊ ಕಾರ್ನರ್ಸಲ್ಲಿ ಯಾವತ್ತು ನಾವು ಶಟರ್ ಕೊಡೋಕೆ ಹೋಗಲ್ಲ, ಯಾಕಂದರೆ ನಿಮ್ಮದು ಚಿಮ್ನಿಗೆ ತಾಗುತ್ತೆ ಅಂತ. ಸೊ ಅದೊಂದು ಓಪನ್ ಯೂನಿಟ್ ಇರುತ್ತೆ. ಹಾಗೇನು ಮತ್ತೆ ಇಲ್ಲಿ ನಿಮಗೆ ಗ್ಲಾಸ್ ಕಾಂಬಿನೇಷನ್ಸ್ ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ಸಾಲಿಡ್ ಯೂನಿಟ್. ಸೊ ಸಾಲಿಡ್ ಗ್ಲಾಸ್ ಓಪನ್ ಆ ಥರ ನಾವು ಒಂದು ಮಿಕ್ಸ್ ಮ್ಯಾಚಲ್ಲಿ ರನ್ ಮಾಡ್ಕೊಂಡಿದ್ದೀವಿ. ಕಾಂಬಿನೇಷನ್ ಥರ ರನ್ ಮಾಡ್ಕೊಂಡು ಆ್ಯಕ್ಚುಲಿ. ಆ್ಯಂಡ್ ಹಾಗೇನು ಇಲ್ಲಿ ಒಂದು ಸ್ಪೈಸ್ ರ್ಯಾಕ್ ಕೊಟ್ಟಿದ್ದೀವಿ. ಓಕೆ. ಬಾಟಮ್ ಅಂತ ಬಂದರೆ, ಸೊ ಬಾಟಮ್ ಬಂದಾಗ ಫಸ್ಟ್ ನಾವು ನಿಮಗೆ ಒಂದು 2 ಶಟರ್ ಕೊಟ್ಟಿದ್ದೀವಿ. ಹಾಗೆ 2 ಶಟರ್ ಜೊತೆಗೆ ಒಂದು ಸಿಂಗಲ್ ಶೆಲ್ಫ್ ಇರುತ್ತೆ. ಎವ್ರಿಥಿಂಗ್ ವುಡ್ ಬಿ ಆಫ್ ನಿಮಗೆ ಫ್ಯಾಬ್ರಿಕ್ ಕಲರೇ ಬರುತ್ತೆ. ಆ್ಯಂಡ್ ಪ್ರತಿಯೊಂದು ಸಾಫ್ಟ್ ಕ್ಲೋಸ್ ಇರುತ್ತೆ ಸರ್. ಓಕೆ. ಆ್ಯಂಡ್ ಇಲ್ಲಿ ಬಂದಾಗ 2 ಟ್ಯಾಂಡಮ್ ಹೋಗಿದೆ ಸರ್. ಸೊ ಹಾಪ್ ಪಕ್ಕದಲ್ಲಿ 2 ಟ್ಯಾಂಡಮ್ ಕೊಟ್ಟಿದ್ದೀವಿ. ಟ್ಯಾಂಡಮ್ ಹೆಟಿಕ್ ಹೋಗಿದ್ದಾರೆ. ಆ್ಯಂಡ್ ಟ್ಯಾಂಡಮ್ ವಿತ್ ಗ್ಯಾಲರಿ ಅಂತ ಹೇಳ್ತೀವಿ ಸರ್. ಇದು ಟ್ಯಾಂಡಮ್ ವಿತ್ ಗ್ಯಾಲರಿ ಥರ ಬರುತ್ತೆ. ಈಚ್ ನಿಮಗೆ ಒಂದು 40 kg ವೇಸ್ಟ್ ತಗೊಳುತ್ತೆ. ಓಕೆ. ಆ್ಯಂಡ್ ಮತ್ತೆ ಹಾಪ್ ಕಡೆ 3 ಇದಕ್ಕೆ ಹೋಗಿ ಸರ್. ಕಟ್ಲರಿ, ಕಪ್ ಆ್ಯಂಡ್ ಸಾಸರ್ ಆ್ಯಂಡ್ ತಾಲಿ ಬಾಸ್ಕೆಟ್ ಬರುತ್ತೆ. ಓಕೆ. ಸೊ ವೆರಿ ಫಸ್ಟ್ ಈಗ PVC ಕಟ್ಲರಿ ಕೊಡ್ತೀವಿ ಸರ್. ಸೌಟು, ನೈಫ್ ಪ್ರತಿಯೊಂದು ಆರ್ಗನೈಸ್ ಮಾಡೋಕ್ಕಾಗುತ್ತೆ. ಪ್ಲಸ್ ಇದೇನು ಮೆಟಲ್ PVC ಇರುತ್ತೆ, ನೀವು ತೆಗೆದು ರಿಮೂವ್ ಮಾಡಿ ವಾಶ್ ಮಾಡಿ ಮತ್ತೆ ಪ್ಲೇಸ್ ಮಾಡ್ಬೋದು. ಇದನ್ನು ಒಳಗಡೆ ಕುಳಿಸಿಲ್ಲ ನೀವು, ಇನ್ಸೈಡ್ ಹಾಕಿಲ್ಲ ಸರ್. ಇದು ಬಂದು ನಾವು ಯಾವ ಥರ ತೊಗೊಂಡಿದ್ದೀವಿ ಅಂದರೆ, ನಾವು ಕೌಂಟರ್ ಟಾಪ್ ಥರ ತೊಗೊಂಡಿದ್ದೀವಿ. ಕನ್ಸೀಲ್ಡ್ ಹಾಬ್ಗೆ ಹೋಗಿಲ್ಲ ಸರ್ ಇಲ್ಲಿ.
ಆ್ಯಂಡ್ ನೆಕ್ಸ್ಟ್ ಬರೋದು ನಿಮಗೆ ಕಪ್ ಆ್ಯಂಡ್ ಸಾಸರ್ ಬರುತ್ತೆ ಸರ್. ಓಕೆ, ಇಲ್ಲಿ ಕಪ್ ಆ್ಯಂಡ್ ಸಾಸರ್. ಕಪ್ ಆ್ಯಂಡ್ ಸಾಸರ್, ಸೊ ಟಂಬ್ಲರ್ಸು, ಚಿಕ್ಕ ಚಿಕ್ಕ ಪ್ಲೇಟ್ಸ್ ಅದೆಲ್ಲ ಹಾಕ್ಕೊಬೋದು. ಆ್ಯಂಡ್ ವೆರಿ ಲಾಸ್ಟ್ ನಿಮಗೆ ತಾಲಿ ಬ್ಯಾಸ್ಕೆಟ್ ಬರುತ್ತೆ. ತಾಲಿ ಯೂನಿಟ್ ಹಾಕಿದ್ದೀವಿ. ಎಕ್ಸಾಕ್ಟ್ಲಿ. ಪ್ರೊಸೆಸ್ ಆರ್ಗನೈಸೇಬಲ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಆಫ್ ಹ್ಯಾಂಡಲ್ಲೆಸ್ ಸರ್. ಹ್ಯಾಂಡಲ್ಲೆಸ್ ಕಿಚನ್ಗೆ ಹೋಗಿದ್ದೀವಿ. ಸೊ ಮೇನಾಗಿ ಗೋಲಾ ಪ್ರೊಫೈಲ್ ಕೊಟ್ಟಿದ್ದೀವಿ ಸರ್. ಇಲ್ಲಿ ಬ್ಲ್ಯಾಕ್ ಕಲರ್ ಗೋಲಾ ಪ್ರೊಫೈಲ್ ರನ್ ಮಾಡ್ಕೊಂಡಿದ್ದೀವಿ ಸರ್. ಆ್ಯಂಡ್ ಹಾಗೆ ನೀವೊಂದು ಬ್ಲೈಂಡ್ ಕಾರ್ನರ್ ಕೊಟ್ಟಿದ್ದೀವಿ. ಸೊ ಯಾವ್ದಾದ್ರು ನೀವು ಜಾಸ್ತಿ ಯೂಸ್ ಮಾಡದೇ ಇರುವಂಥ ಯುಟೆನ್ಸಿಲ್ಸ್ ಇರುತ್ತೆ, ನೀವೆಲ್ಲ ಪ್ಲಾನ್ ಮಾಡ್ಕೊಬೋದು ಸರ್. ಎಸ್, ಓಕೆ. ಆ್ಯಂಡ್ ಇಲ್ಲಿ ಒಂದು ಆಯಿಲ್ ಪುಲ್ ಔಟ್ ಕೊಟ್ಟಿದ್ದೀವಿ. ಸೊ ಆಯಿಲ್ಸು, ಸಾಸ್ ಬಾಟಲು ಅದನ್ನು ನೀವೆಲ್ಲ ಈಸಿಲಿ ಪ್ಲಾನ್ ಮಾಡೋದು. ಆ್ಯಂಡ್ ದೆನ್ ಸಿಂಕ್ ಯೂನಿಟ್ಗಾಗಿ ನಾವು ಒಂದು ಕಟ್ಔಟ್ ಕೊಟ್ಟಿರ್ತೀವಿ. ಸೊ ಏರ್ ಇನ್ ಏರ್ ಔಟ್ ಆಗೋಕ್ಕೂ ಆಗುತ್ತೆ, ಯಾವುದು ಮಾಯ್ಶ್ಚರ್ ನಿಂತ್ಕೊಳ್ಳಲ್ಲ. ಸೊ ಈ ಥರ ಪ್ಲಾನ್ ಅಪ್ ಮಾಡ್ಕೊಂಡಿದ್ದೀವಿ ಸರ್. ಪ್ಲಾನ್ ಅಪ್ ಮಾಡಿ. ಆ್ಯಂಡ್ ಇಲ್ಲಿ ಇವರು ಅಂಡರ್ ಮೌಂಟ್ ಅವರಾಗಿ ಹೋಗಿದ್ದಾರೆ ಸರ್. ಕೆಳಗಡೆ ಇದಕ್ಕೆ ವಾಟರ್ ಪ್ಯೂರಿಫೈರ್ಗೆ ಹೋಗಿದ್ದಾರೆ. ಎಸ್ ಸರ್. ಅದಕ್ಕೆ ಇಲ್ಲಿ ಯಾವುದೋ ಒಂದು ಪ್ಯೂರಿಫೈರ್ ಇದೆ, ಯಾವುದು ಬಂದಿಲ್ಲ ಸರ್. ಇಲ್ಲಿಂದಾನೇ ಆರೋದು ನೀರು ನಿಮ್ಗೆ ಕರೆಕ್ಟ್ ಆಗ್ಬಿಡುತ್ತೆ. ವೆರಿ ನೈಸ್, ಸೂಪರ್. ಆ್ಯಂಡ್ ಫುಲ್ ಲಾಫ್ಟ್ ರನ್ ಆಗಿದೆ ಸರ್. ಟೋಟಲ್ ರಾಫ್ಟಿಗೆ ಕಟ್ಕೊಂಡಿದ್ದೀವಿ. ಎಲ್ ಶೇಪ್ ಏನು ಬಂದಿದೆ, ಎಲ್ ಶೇಪ್ ಫುಲ್ ಲಾಫ್ಟ್ ಕೊಟ್ಟಿದ್ದೀವಿ. ಸೊ ಅವ್ರ ಸ್ಟೋರೇಜ್ ಯಾವುದೇ ಥರ ಏನು ಪ್ರಾಬ್ಲಮ್ ಬರಲ್ಲ ಸರ್. ಈ ಕಡೆ ದಿಸ್ ಸೈಡ್ ಇಲ್ಲಿ ಬಂದಾಗ ಟೋಟಲ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಆ್ಯಂಡ್ ಟಾಯ್ಲೆಟ್ ಪ್ಲಾನ್ ಮಾಡಿದ್ದೀವಿ ಸರ್. ಸೊ ವೆರಿ ಫಸ್ಟ್ ಒನ್ ಏನು ಬರುತ್ತೆ ನಿಮಗೆ ಟಾಯ್ಲೆಟ್ ಕೊಟ್ಟಿದ್ದೀವಿ. ಸೊ ಸ್ವಲ್ಪ ಹ್ಯೂಜ್ ಆಗಿ ಹೋಗಿದ್ವಿ ಸರ್. ಯಾವಾಗಲೂ ಸಿಂಗಲ್ ಯೂನಿಟ್ ಕೊಡ್ತಿದ್ವಿ, ಇಲ್ಲಿ ಡಬಲ್ ಯೂನಿಟ್ಗೆ ಹೋಗಿದ್ದೀವಿ. ಯಾಕಂದ್ರೆ ನಂಬರ್ ಆಫ್ ಸ್ಟೋರೇಜ್ ಜಾಸ್ತಿ ಇತ್ತು ಕಸ್ಟಮರ್. ಪ್ಯಾಂಟ್ರಿ ಬೇಡ ಅಂತಂದ್ರೆ ಪ್ಯಾಂಟ್ರಿ ಬೇಡ ಅಂತ ಸರ್. ಓಕೆ. ಸೊ ಈ ಥರ ಒಂದು ಕಾನ್ಸೆಪ್ಟ್ ರನ್ ಮಾಡಿದ್ದೀವಿ. ಪ್ರತಿಯೊಂದು ಲೋ ಶೆಲ್ಫ್ ಇರುತ್ತೆ, ಒಂದು ಮಾತ್ರ ನಾವು ಫಿಕ್ಸ್ ಶೆಲ್ಫ್ ಕೊಡ್ತೀವಿ. ಓಕೆ. ಸೊ ಇದ್ರಲ್ಲಿ ನೀವು ಸ್ಟೋರೇಜ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಸ್ಪೇಸ್ ಸಿಗುತ್ತೆ ಸರ್. ಓಕೆ. ಆ್ಯಂಡ್ ಇಲ್ಲೊಂದು ಟಾಯ್ಲೆಟ್ ಹೋಗಿದೆ ಸರ್. ಸೊ ಮೈಕ್ರೋ ಸ್ಪೇಸ್ ಕೊಟ್ಟಿದ್ದೀವಿ. ಆ್ಯಂಡ್ ವಿಕರ್ ಬ್ಯಾಸ್ಕೆಟ್ ಇಲ್ಲಿ ಬರುತ್ತೆ. ಆ್ಯಂಡ್ ವಿಕರ್ ಬ್ಯಾಸ್ಕೆಟ್ ನಮ್ಮದು PVC ಕೊಟ್ಟಿರ್ತೀವಿ ಸರ್. PVC ಕೊಟ್ಟಿರ್ತೀವಿ. ಸೊ ಅದನ್ನು ನೀವು ತೊಳಿಬೋದು. ಆ್ಯಂಡ್ ದೆನ್ ಇಲ್ಲಿ ಕೊಟ್ಟಾಗ ಒಂದು ಶಟರ್ ಯೂನಿಟ್ ಕೊಟ್ಟಿದ್ದೀವಿ ವಿತ್ 2 ಶೆಲ್ಫ್ ಬರುತ್ತೆ. ಓಕೆ. ಹಾಗೆ ನೀವು ನಂಬರ್ ಆಫ್ ಶೆಲ್ಫ್ ಕಸ್ಟಮರ್ಸ್ ಯಾವ ಥರ ಬೇಕು ನಾವು ಅಲೈನ್ ಮಾಡ್ಬೋದು ಸರ್. ಓಕೆ. ಇದೇನು ಹ್ಯಾಂಡಲ್ ಇದು? ಇದು ಪ್ರೊಫೈಲ್ ಹ್ಯಾಂಡಲ್ ಸರ್. ಎಜ್ ಪ್ರೊಫೈಲ್ ಬರುತ್ತೆ. ಸೊ ಗೋಲಾ ಪ್ರೊಫೈಲ್ಸ್ ಎಲ್ಲ ಹೋದಾಗ ಏನು ಮಾಡ್ತೀವಿ, ಈ ಥರ ಬಂದಾಗ ಗೋಲಾ ಪ್ರೊಫೈಲ್ ಕೊಡಬಹುದು. ಇದ್ರ ಎಜ್ ಪ್ರೊಫೈಲ್ ಕೊಡ್ತೀವಿ. ಕೆಳಗಡೆ ಏನಿದೆ ಸರ್? ಸೊ ಇಲ್ಲಿ ಅವರ ಪೇರೆಂಟ್ಸ್ ಬೆಡ್ರೂಮ್ ಬರುತ್ತೆ ಸರ್. ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು. ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು ಸರ್. ಸೊ ಅಗೇನ್ ಇಲ್ಲೂ ಎಂಡ್ ಟು ಎಂಡ್ ಎಲ್ಲ ಫರ್ನಿಚರ್ಸ್ಗೆ ಹೋಗಿದ್ದೀವಿ ಸರ್. ಸೊ ನೋಡ್ರಿ ನೀವು 2 ಕಡೆ ಕಾರ್ಡ್ ಸೈಟಬಲ್ ಹೋಗಿದ್ದೀವಿ. ಅಂಡ್ ಒಂದು ಹೇಗಿದೆ ಅಂದ್ರೆ ಕಾರ್ಡ್ ಸೈಟಬಲ್ ಕಮ್ ಅಗೇನ್ ಡ್ರೆಸರ್ ತರ ಆಕ್ಟ್ ಮಾಡಿಸ್ಕೊಂಡಿದ್ದೀವಿ. ಓಕೆ. ಅಂಡ್ ಹಿಂಭಾಗ ಫ್ಯಾಬ್ರಿಕ್ ಹೆಡ್ ಬೋರ್ಡು ಅದ್ರಿಂದ ಹೈಲೈಟ್ ಮಾಡ್ಕೊಳ್ತಾ ಒಂದು ಲೈಟರ್ ಥೀಮಲ್ಲಿ ವಾಲ್ ಪೇಪರ್ ಹೋಗಿದ್ದೀವಿ. ಯಾಕಂದ್ರೆ ಈ ವಾಲ್ ಪೇಪರ್ ಅಂಡ್ ದೆನ್ ಈ ಒಂದು ವಾರ್ಡ್ರೋಬ್ ಎರಡು ಮ್ಯಾಚ್ ಆಗಬೇಕು. ಎರಡು ಮ್ಯಾಚ್ ಆಗಬೇಕು. ಆ ಥರ ಕಾನ್ಸೆಪ್ಟ್ ರನ್ ಮಾಡ್ಕೊಂಡಿದ್ದೀವಿ. ಓ, ಲ್ಯಾಕೆಡ್ ಗ್ಲಾಸ್ದು ವಾರ್ಡ್ರೋಬ್. ಲ್ಯಾಕೆಡ್ ಗ್ಲಾಸ್ ವಾರ್ಡ್ರೋಬ್ ಸರ್. ಹಾಗೆ ಇದು ಸಿಂಗಲ್ ಗ್ಲಾಸಲ್ಲೇ ಮಾಡಿದ್ದೀವಿ. ಸೊ ಈ ಥರ ಮಾಡಿದ್ರೆ ನಿಮ್ಗೆ ಎಲ್ಲೂ 2 ಜಂಕ್ಷನ್ಸ್ ಕಾಣಲ್ಲ. ಸಿಂಗಲ್ ಗ್ಲಾಸು, ಆ ಸಿಂಗಲ್ ಗ್ಲಾಸಲ್ಲಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಕೊಟ್ಟಿದ್ದೀವಿ. ಟೀ ಸ್ಟ್ರಿಪ್ ಬದಲು ಅದೇ ಗ್ಲಾಸಲ್ಲಿ ಈ ಥರ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಓ, ಇದು ಹಂಗಾದ್ರೆ ಮಲ್ಟಿ ಗ್ಲಾಸ್ ಅಲ್ವಾ? ಮಲ್ಟಿ ಗ್ಲಾಸ್ ಅಲ್ಲ, ಸಿಂಗಲ್ ಗ್ಲಾಸ್ ಸರ್. ದೂರದಿಂದ ನೋಡ್ರಿ ಇದೊಂದು ಗ್ಲಾಸು ಮಧ್ಯದಲ್ಲಿ ಸ್ಟ್ರಿಪ್ ಹಾಕಿದ್ದೀರಾ ಅಂತ ಕಾಣಿಸುತ್ತೆ. ಬಟ್ ಇದು ಟೋಟಲಿ ಸಿಂಗಲ್ ಎಲಿಮೆಂಟ್ ಸರ್ ಇದು. ಓಕೆ. ಸೈಜ್ ಹೇಳಿ ಸರ್ ಈ ವಾರ್ಡ್ರೋಬ್ದು? ಸರ್ ಇದು ಹೈಟ್ ನೀವು ನೋಡೋದಾದ್ರೆ ಆಲ್ಮೋಸ್ಟ್ ನಿಮಗೆ 9.5 ಫೀಟ್ ಬರುತ್ತೆ. 9.5 ಸರ್. ವಿಡ್ತ್ ಬಂದು 6 ಫೀಟ್ ಬರುತ್ತೆ ಸರ್. ಇದು ಗ್ಲಾಸ್ ಅಷ್ಟು ದೊಡ್ಡದು ಸಿಗುತ್ತಾ ನಿಮಗೆ? ಅಂದ್ರೆ ನಾವು ಪರ್ಟಿಕ್ಯುಲರ್ ಆಗಿ ಇದನ್ನ ಆರ್ಡರ್ ಮಾಡಿ ತರಿಸ್ಕೊಂತೀವಿ ಸರ್. ಯಾಕಂದ್ರೆ ಜನರಲ್ ಆಗಿ ಮಾರ್ಕೆಟಿಂಗ್ ಆಗುತ್ತೆ ನಿಮಗೆ 7.5 to 8 ಫೀಟ್ ಅಷ್ಟೇ ಸಿಗುತ್ತೆ. ಒಂದು ಎಕ್ಸ್ಟ್ರಾ 1 ಫೀಟ್ ನಾವೇನು ಮಾಡ್ತೀವಿ ಅದು ಆರ್ಡರ್ ಮಾಡಿ ತರಿಸ್ಕೊಂತೀವಿ ಸರ್. ಓಕೆ. ಓಕೆ. ಲಾಫ್ಟ್ ಇಲ್ಲ ಇಲ್ಲಿ? ಲಾಫ್ಟ್ ಇಲ್ಲ ಸರ್. ಈ ಓಡನೆ ಲಾಫ್ಟ್ ತರ ಇಂಪ್ಲಿಮೆಂಟ್ ಮಾಡಬಹುದು ನಾವು. ಅಂಡ್ ಟೋಟಲ್ ಈ ತರ ಬರುತ್ತೆ ನಿಮಗೆ. ಸೊ ನಂಬರ್ ಆಫ್ ಶೆಲ್ಫ್ಸ್ ಆಗಿರ್ಬೋದು, ಹ್ಯಾಂಗರ್ ಸ್ಪೇಸ್ ಅಂಡ್ ಡ್ರಾವರ್ಸ್ ಪ್ಲಸ್ ಕೆಳಗಡೆ ನಿಮ್ಗೆ ಒಂದು ಆರ್ಗನೈಸ್ ಮಾಡೋಕ್ಕೆ 2 ಶೆಲ್ಫ್. ಸೊ ಈ ತರ ಈಚ್ ಅಂಡ್ ಎವ್ರಿ ಪಾರ್ಟಿಷನ್ ವಿಲ್ ಬಿ ಕಸ್ಟಮೈಸಬಲ್ ಸರ್. ವೆರಿ ಸಫಿಷಿಯಂಟ್ ಸರ್ ಇದು ಆಕ್ಚುಲಿ. ಈ ತರ ಮಾಡಿಬಿಟ್ರೆ ಲಂಚ್ ತಗೊಂಡ್ಬಿಟ್ರೆ. ಎಸ್ ಸರ್. ಕೆಲವೊಂದ್ಸತಿ ನಾವೇನ್ ಮಾಡ್ತೀವಿ, ಲಾಫ್ಟ್ ಯೂಸೇ ಮಾಡೋದಿಲ್ಲ. ಯೂಸ್ ಮಾಡೋದು ಸರ್. ದಿಸ್ ಇಸ್ ಬೆಟರ್. ನೋಡಿ ಇಲ್ಲಿ ಹಿಂಗೆ ಈ ಥರ ಇದ್ಬಿಟ್ರೆ ಅವೆಲ್ಲ ಯೂಸಬಲ್ ಸ್ಪೇಸು. ಓಕೆ, ವೆರಿ ನೈಸ್. ಸೊ ಇಲ್ಲಿಗೆ ಹೋದಾಗ ಅಗೇನ್ ಒಂದು ಇದಕ್ಕೆ ಮಿರರ್ಗೆ ಹೋಗಿದ್ದೀವಿ. ಸೊ ಕರ್ವ್ ಮಿರರು ಅಗೇನ್ ಇದಕ್ಕೆ ಹಿಂಭಾಗನೇ ಕೊಟ್ಟಿದ್ದೀವಿ LED ಇದು ಸ್ಟ್ರಿಪ್ನ. ಅಂಡ್ ಇಲ್ಲಿ ಬಂದಾಗ ಚೆಸ್ಟ್ ಆಫ್ ಡ್ರಾವರ್ಸ್ ವಿಡ್ತಲ್ಲಿ ಹೋದ್ವಿ, ಹೈಟ್ ಹೋಗಲಿಲ್ಲ. ಸೊ ನಮ್ಮ 4 ನಂಬರ್ಸ್ ಆಫ್ ಡ್ರಾವರ್ಸ್ ಕೊಟ್ಟಿದ್ದೀವಿ. ಅಂಡ್ ಅಗೇನ್ ಹೇಗಾಗುತ್ತೆ ಅಂದರೆ ಕಾಟ್ ಪಕ್ಕದಲ್ಲಿ ಕಾಟ್ ಸೈಟಬಲ್ ಥರ ಯೂಸ್ ಆಗುತ್ತೆ, ಆಸ್ ವೆಲ್ as ಡ್ರೆಸ್ಸರ್ ಥರ ಯೂಸ್ ಆಗುತ್ತೆ ಸರ್. ಓಕೆ. 2 in 1 ಅಂತ 2 in 1 ಥರ ತೊಗೊಂಡಿದ್ದೀವಿ ಸರ್. ಓಕೆ. ನೋಡಿ ವೀಕ್ಷಕರೇ, ಈ ಕಡೆ ಹೆಂಗೋ ಟೇಬಲ್ ಇದ್ದೇ ಇದೆ. ಎಸ್ ಸರ್. ಬಟ್ ಆದರೆ ಈ ಕಡೆ 2 in 1 ಟೇಬಲ್ ಆಯಿತು, ಡ್ರೆಸ್ಸರು ಆಯಿತು. ಸೊ ಆಮೇಲೆ ಇದು ಬ್ಯಾಗ್ ಬಂದು ಅಪಾಲ್ಸ್ಟ್ರಿ ಕೊಟ್ಟಿದ್ದೀವಿ. ಟೋಟಲಿ ಫ್ಯಾಬ್ರಿಕ್ ಹೆಡ್ ಬೋರ್ಡು. ಅಂಡ್ ದೆನ್ ಹಿಂಭಾಗ ಬಂದು ವಾಲ್ ಪೇಪರ್ ಸರ್. ಓಕೆ. ಸ್ಟೋರೇಜ್ ಇದೆಯಾ ಸರ್ ಇದರಲ್ಲಿ? ಸ್ಟೋರೇಜ್ ಸರ್. ಎಸ್ ಸರ್. ಕಿಂಗ್ ಸೈಜ್ ಕಾಟು ವಿತ್ ಹೈಡ್ರಾಲಿಕ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಅಂಡ್ ಪ್ರತಿಯೊಂದು ಹೈಡ್ರಾಲಿಕ್ಕು ನಮ್ಮದು ಒಂದು ಎಬ್ಕೋದೆ ಬರುತ್ತೆ ಸರ್. ನೋಡ್ಬೋದು ಸರ್, ಈ ಥರ ಕ್ಲೀನಿಂಗ್ ನೀವು ಏನೇನಿದೆ ಪ್ರತಿಯೊಂದು ಸ್ಟೋರೇಜ್ ಮಾಡೋಕ್ಕೆ ಈಸಿ ಆಗುತ್ತೆ ಸರ್. ತುಂಬಾ ಸ್ಟೋರೇಜ್ ಆಯಿತು. ತುಂಬ ಸ್ಟೋರೇಜ್ ಸರ್. ಸೊ ವೀಕ್ಷಕರೇ, ನಮ್ಮ ಜೊತೆ ಇವಾಗ ಈ ಮನೆ ಓನರ್ ಆಗಿರುವಂತಹ ಗೋವಿಂದ ರಾಜು ಸರ್, ಪದ್ಮಾವತಿ ಮೇಡಮ್ ಇದ್ದಾರೆ, ಜೊತೆಯಲ್ಲಿ ಕಂಪ್ಲೀಟ್ ಫ್ಯಾಮಿಲಿ ಇದ್ದಾರೆ ಅಂತ ಹೇಳ್ಬೋದು. ವೆಲ್ಕಮ್ ಅಣ್ಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಿಮಗೂ ಕೂಡ ನಮಸ್ತೆ. ಸೊ 2 ಜನರೇಷನ್ ಇದೆ ನಮ್ಮ ಜೊತೆಯಲ್ಲಿ. ಸೊ ಇವಾಗ ಕನ್ಸ್ಟ್ರಕ್ಷನ್ ಏನೋ ಓಕೆ, ಅವ್ರಿಗೆ ವಿವಾದವ್ರಿಗೆ ಕೊಟ್ರಿ, ಅವ್ರಿಗೆ ಇಂಟೀರಿಯರ್ ಕೊಡಬೇಕು ಅಂತ ನಿಮ್ಮಲ್ಲಿ ಡಿಸೈಡ್ ಮಾಡಿದ್ಯಾರು? ಅವ್ರಿಗೆ ಕೊಟ್ಬಿಡೋಣ ಇಂಟೀರಿಯರು ಅಂತ ಹೇಳ್ಬಿಟ್ಟು. ಯಾರು ಸರ್, ನೀವಾ, ಫಾದರಾ, ಯಾರು ಸರ್? ಸರ್ ಇಲ್ಲ, ಮೋಸ್ಟ್ ಪ್ರಾಬಬಲಿ ಇಂಟೀರಿಯರ್ಸ್ ಎಲ್ಲ ಪ್ಲಾನ್ ಮಾಡಿದ್ದು, ಡಿಸಿಷನ್ ಮಾಡಿದ್ದು ನಾನೇ. ನೀವು? ಓಕೆ. ನಾನು ಮತ್ತೆ ಸಿಸ್ಟರ್ ಇಬ್ಬರು ಕೊಲಾಬರೇಟಿವ್ ಆಗಿ ಮಾಡಿದ್ದು. ಓಕೆ. ರೀಸನ್ ಏನಕ್ಕೆ ಅಂತ ಹೇಳಿದ್ರೆ, ನಾವು ಅವ್ರ ಆಫೀಸ್ಗೆ ಕನ್ಸ್ಟ್ರಕ್ಷನ್ಗೆ ಅಂತ ಹೋದಾಗ ಅವ್ರದ್ದೊಂದು ಸ್ಟುಡಿಯೋ ಇತ್ತು.
ಎಕ್ಸ್ಪೀರಿಯನ್ಸ್ ಓಕೆ ಓಕೆ ಕರೆಕ್ಟ್. ಸೊ ಎಕ್ಸ್ಪೀರಿಯನ್ಸ್ ಸೆಂಟರ್ ನೋಡಿ ನಮಗೆ ಸ್ವಲ್ಪ ಇಂಪ್ರೆಸ್ ಆದ್ವಿ. ರೀಸನ್ ಬೀಯಿಂಗ್ ದ ಪ್ರೀಮಿಯಂ ಕ್ವಾಲಿಟಿ ದೇ ಆರ್ ಯೂಸಿಂಗ್ ಆ್ಯಂಡ್ ಆಲ್ಸೋ ದ ಲೆವೆಲ್ ಆಫ್ ಟೆಕ್ನಾಲಜಿ ಅಲ್ಲಿ ಮಾಡಿರೋದು. ಈಗ ಫಾರ್ ಎಕ್ಸಾಂಪಲ್ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳಿದ್ರೆ ಕಾನ್ಸೆಪ್ಟ್ ಹೇಗಿರಬೇಕು, ಮತ್ತೆ ಮಾಡ್ಯುಲರ್ ಕಿಚನ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಈಗ ನೀವು ಯಾರೊಬ್ರು ಫಸ್ಟ್ ಟೈಮ್ ಬರ್ತಾರೆ ಅವ್ರಿಗೆ ಮಾಡ್ಯುಲರ್ ಕಿಚನ್ ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ ಮಾಡ್ಯುಲರ್ ಕಿಚನ್ ವಿಜುವಲ್ ಮಾಡಿ ತೋರಿಸಿದ್ರು ನಿಮಗೆ, ಹಿಂಗೆ ಬರ್ಬೋದು ನಿಮ್ಮ ಮನೆ ಅಂತ ಅವ್ರಿಗೆ ಹೇಳ್ತಾನೆ ನಿಮ್ಗೆ ಗೊತ್ತಾಗೋಯ್ತು, ಓ ನಮ್ಗೆ ಈ ಥರ ಬರುತ್ತೆ ಅಂತ. ಅದು ನಿಮಗೆ ಇಷ್ಟ ಆಯಿತು, ಆ ಟೆಕ್ ಇಷ್ಟ ಆಯಿತು. ಸರ್ ನಿಮಗೆ ಮಕ್ಕಳೆಲ್ಲ ಓಕೆ ಅಂತ ಹೇಳಿದ್ರೆ ದೊಡ್ಡವರು ಓಕೆ ಅನ್ಬೇಕಲ್ಲ, ನಿಮ್ದೇನಾದ್ರು ಅಬ್ಜೆಕ್ಷನ್ ಇತ್ತಾ? ಸರ್ ಯಾಕೆ ಅಂತಂದರೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ನಾನು ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ ಇರೋದ್ರಿಂದ ಎಲ್ಲ ಬಿಲ್ಡರ್ಗಳ್ನು ನೋಡಿದ್ದೆ, ಎಲ್ಲರನ್ನೂ ನೋಡಿದ್ದೆ, ಕೆಲವೊಂದು ಇಂಜಿನಿಯರ್ಸ್ಗಳ್ನು ಮೀಟ್ ಮಾಡ್ದು. ಸರಿ. ಆದರೆ ನಮಗೇನು ಅಂತಂದರೆ ಅರ್ಬನ್ ಲೈನು ಅಂತ ಒಂದು ಕಂಪ್ನಿ ಇದೆ ಅಂದ್ಬಿಟ್ಟು ರಾಜರಾಜೇಶ್ವರಿ ನಗರದಲ್ಲಿ ಆಮೇಲೆ ಗೊತ್ತಾಯಿತು. ಒಂದು ಸರಿ ಟ್ರೈ ಮಾಡೋಣ ಅಂದ್ಬಿಟ್ಟು ಅವಾಗ ಹೋದಾಗ ಡೈರೆಕ್ಟರ್ ಮಹೇಶ್ ಅವ್ರನ್ನ ಮೀಟ್ ಮಾಡಿದಾಗ ಅವ್ರು ನೋಡ್ತಿದ್ದಂಗೆ ನಮಗೊಂಥರ ಏನೋ ಒಂದು ಎಮೋಷನ್ ಸ್ಟಾರ್ಟ್ ಆಯಿತು. ಓ ಪರವಾಗಿಲ್ಲ, ಬೆಂಗಳೂರಲ್ಲೂ ಇಂಥ ಒಂದು ಒಳ್ಳೆ ಟೀಮ್ ಇದೆ, ಜೆನ್ಯೂನ್ ಆಗಿ ಟ್ರೀಟ್ ಮಾಡೋರು ಇದ್ದಾರೆ. ಅದಕ್ಕೋಸ್ಕರ ಇವ್ರನ್ನೊಂದು ಸರಿ ಮಾತಾಡೋಣ ಅಂದ್ಬಿಟ್ಟು ಫಸ್ಟು ನಾವು ಅವ್ರಿಗೆ ಮಾತಾಡ್ದು. ಒಂದು ಟೈಮ್ ಮಾತಾಡ್ದು, ಸೆಕೆಂಡ್ ಟೈಮ್ ಮಾತಾಡ್ದು, ಆಮೇಲೆ ಮೂರನೇ ಸರಿ ಇವ್ರ ಕೈಲೇ ಮಾಡಿಸ್ಬೇಕು ಅನ್ನೋದು ಒಳ್ಳೆಯದು ಅಂತ ಅನ್ನಿಸ್ತು. ಆ ಉದ್ದೇಶದಿಂದ ಅವ್ರನ್ನ ಸೆಲೆಕ್ಷನ್ ಮಾಡ್ದು. ಆಮೇಲೆ ಅದೇ ಟೀಮಲ್ಲಿ ನಮಗೆ ವಿವಾದವರು ಅವ್ರದ್ದೇ ಒಂದು ಇದಿದೆ ಇಂಟೀರಿಯರ್ ಅಂತ ಗೊತ್ತಾಯಿತು. ನಾವು ಕಟ್ಟೋದೊಬ್ಬರು ಇಂಟೀರಿಯರ್ ಮಾಡಿಸೋದೊಬ್ರು ಬೇಡ ಅಂದ್ಬಿಟ್ಟು ಎರಡು ಒಂದೇ ಕಮಾಂಡಾಗಿ ಮಾಡಲಿ ಅಂದ್ಬಿಟ್ಟು ಕೊಟ್ಟು, ನಮ್ಮದು ಒಂದು 40x40 ಸೈಜ್ ಇರೋದ್ರಿಂದ ಕೆಲವೊಂದು ಐಡಿಯಾ ನಮ್ಗೆ ಈ ಥರ ಬರಬೇಕು ಅಂತ ಹೇಳಿದ್ರು. ಆಮೇಲೆ ಅವ್ರು ಏನು ಹೇಳಿದ್ರು, ಸರ್ ಈ ಥರ ಮಾಡಿದ್ರೆ ಸರಿ ಹೋಗೋದಿಲ್ಲ, ನಾವೊಂದು ಪ್ಲ್ಯಾನ್ ಮಾಡಿಕೊಡ್ತೀವಿ, ಈ ಥರ ಮಾಡಿಸ್ಕೊಳ್ಳಿ ಅಂತ ಅಂದರು. ಆಮೇಲೆ ನಮಗೆ ಆಯ್ತು ಕೊಡಿ ಸರ್ ಅಂತಂದು. ಆಮೇಲೆ ಅವ್ರ ಪ್ಲ್ಯಾನ್ ಇಷ್ಟ ಆಯಿತು, ನಮಗೆ ಇಷ್ಟನೂ ಆಯಿತು, ಮಕ್ಕಳೆಲ್ಲ ಒಪ್ಪಿಗೆ ಕೊಟ್ಟರು, ಆಯಿತು ಅಂದ್ಬಿಟ್ಟು ಮೂವ್ ಮಾಡ್ದು. ಓಕೆ. ಸೊ ಅಪ್ಪ ಮಕ್ಕಳ ಮಧ್ಯೆ ಕಾನ್ಫ್ಲಿಕ್ಟ್ ಆಗಿಲ್ವಾ? ನಮ್ಗೆ ಕಂಟೆಂಪ್ರರಿ ಡಿಸೈನ್ ಬೇಕು ಅಂತ ನೀವು, ಮಾಡರ್ನ್ ಬೇಕು ಅಂತ ಇವರು, ಆ ಥರ ಏನೂ ಆಗಿಲ್ವಾ? ಅದು ಆ್ಯಕ್ಚುಲಿ ತುಂಬ ಆಗಿದೆ ಸರ್. ಅಂದರೆ ಬಟ್ ಇವಾಗ ನೋಡಿದ್ರೆ ಟ್ರೆಂಡಿಂಗ್ ಇರೋದೆಲ್ಲ ಮಾಡ್ಯುಲರ್ ಹೌದು. ಸೊ ಯೂಶಲಿ ಕಾನ್ಫ್ಲಿಕ್ಟ್ ಆಗೋದು ನಮ್ಮ 3 ಜನದ ಒಂದು ಒಪಿನಿಯನ್ ಇರುತ್ತೆ, ಅಪ್ಪಂದೇ ಒಂದು ಒಪಿನಿಯನ್ ಇರುತ್ತೆ. ಸೊ ಆಮೇಲೆ ಕಂಬೈನ್ ಮಾಡಿ ಸೊ ಎರಡು ಮಿಕ್ಸ್ ಮಾಡಿ ಕೆಲವೊಂದು ಕಡೆ ಎರಡು ಮಿಕ್ಸ್ ಐಡಿಯಾಸ್ ಕೂಡ ಇದೆ. ಸೊ ಹೀಗೆ ಮಿಕ್ಸ್ ಮಾಡಿ ಕಂಬೈನ್ ಮಾಡಿ ಎಲ್ಲ ಕಂಬೈನ್ ಮಾಡಿ. ಸೊ ಬೇಸಿಕಲಿ ಏನಂತ ಹೇಳಿದ್ರೆ ಅಪ್ಪ ಸ್ವಲ್ಪ ಕಾಂಪ್ರಮೈಸ್ ಆಗಕ್ಕೆ ರೆಡಿ ಇರ್ತಾರೆ. ಜಸ್ಟ್ ಬಿಕಾಸ್ ಈಗ ಏನು ಅಂದ್ರೆ ಒಂದ್ರಲ್ಲಿ ಕಾಂಪ್ರಮೈಸ್ ಆಗಿ ಇನ್ನೊಂದ್ರಲ್ಲಿ ಸ್ವಲ್ಪ ಪರವಾಗಿಲ್ಲ ಬಿಡು ಮಾಡೋಣ ಅಂತ. ಬಟ್ ನಮ್ದ್ರಲ್ಲಿ ನಾವೇನಂತ ಪ್ಲಾನ್ ಆಗಿದ್ವಿ ಅಂತ ಹೇಳಿದ್ರೆ ಬಿ ಅಟ್ ಎನಿ ಕಾಸ್ಟ್ ಸರ್. ಒಂದ್ಸರಿ ಡ್ರೀಮ್ ಹೌಸ್ ಅಂತ ಮಾಡೋದು, ಮತ್ತೆ 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 ಮಾಡೋದಕ್ಕೆ ಏನು ಕಾಂಪ್ರಮೈಸ್ ಆಗೋದು ಬೇಡ. ನಮ್ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ಅಲ್ಲಿವರೆಗೂ ಮಾಡೋಣ ಅನ್ನೋ ಥಾಟ್ ಇತ್ತು. ಅದೇ ಥಾಟ್ ಪ್ರಕಾರ ಎಕ್ಸಿಕ್ಯೂಟ್. ಇಂಟೀರಿಯರ್ ನೋಡ್ಕೊಂಡ್ ಬಂದ್ವಿ ನಾವು. ಸೊ ಇದರಲ್ಲಿ ನಿಮ್ಮ ಇನ್ಪುಟ್ ಯಾವುದು? ನನಗೆ ಇದು ಹಿಂಗೆ ಇರಬೇಕು ಅಂತ ನೀವು ಹೇಳಿದ್ದು ಯಾವುದು? ಸರ್ ಎಲ್ಲರಿಗೂ ನಾನು ಎವ್ರಿಥಿಂಗ್ ನಿಮ್ದು. ನೀವು ಇಂಜಿನಿಯರ್ನ ಕೇಳಿದ್ರೆ ನಾನು 6 months ತಗೊಂಡಿದ್ದೀನಿ ಸರ್ ಇಂಟೀರಿಯರ್ ಫೈನಲ್ ಮಾಡೋದಕ್ಕೆ. ಲಾಸ್ಟ್ ನವೆಂಬರ್ ಫೈನಲ್ ಆಗ್ಬೇಕಿದ್ದು, ಫೆಬ್ರವರಿಗೆ ಫೈನಲ್ ಆಗಿದ್ದು. ಹೌದಾ? ಬೈದಿಲ್ಲೇನ್ರಿ ನೀವು? ಏನು ಇಷ್ಟು ಡ್ರ್ಯಾಗ್ ಮಾಡ್ತಾ ಇದ್ದೀರಾ? ನಮಗೊಂದು ಸುಂದರವಾದ ಮನೆನ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ತುಂಬ ವರ್ಷದ ಕನಸಿತ್ತು. ಆ ಕನಸು ನನಸಾಗಬೇಕು ಅಂತಂದರೆ ನಾವೆಲ್ಲರೂ ಒಪ್ಪಿಗೆ ಕೊಟ್ಟರೆ, ಅದರಲ್ಲೂ ಮಕ್ಕಳಿಗೆ ಯಾವ ಥರ ಬೇಕು ಅನ್ನೋದು ನಮ್ಮ ದೊಡ್ಡವರವ್ರದ್ದು ಕರ್ತವ್ಯ. ಹಾಗಾಗಿ ನಿಮ್ಗೆ ಯಾಕೆ ಬೇಕಾಗಿ ಮಾಡಿಸ್ಕೊಳಪ್ಪ, ಒಂದ್ಸರಿ ಇನ್ವೆಸ್ಟು ಅಂದ್ಬಿಟ್ಟು ನಾನು ಅವರಿಗೆ ಒಪ್ಪಿಗೆ ಕೊಟ್ಟೆ. ಆಯಿತು ಅಂದ್ಬಿಟ್ಟು ಅದೇ ರೀತಿ ಮುಂದುವರೆದು. ತುಂಬ ವರ್ಷದ ಕನಸು ಅಂತ ಹೇಳಿದ್ರಿ. ಹೌದು. ಫಸ್ಟ್ ಪ್ಲಾನ್ ಮನೆ ಕಟ್ಟಿದ್ದ ಹೆಂಗೆ ಸರ್? ಸರ್ ಇತ್ತು, ಚಿಕ್ಕದ್ರಿಂದ ದೊಡ್ಡದು ಅಂತೀವಲ್ಲ, ಹಾಗಾಗಿ ಮೇಡಮ್ ಕೇಳೋಣ. ಮೇಡಮ್ ಕೊಡಿ ಈ ಬ್ಯಾಕ್ ಸ್ಟೋರಿ ಹೇಳಿ ನಮಗೆ, ಹೆಂಗೆ ಅದು? ನಮ್ದೊಂದು ಚಿಕ್ಕ ಮನೆ ಇತ್ತು. ಆ ಮನೆಯಲ್ಲಿರುವಾಗ ಮಕ್ಕಳೆಲ್ಲ ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಇವ್ರನ್ನೆಲ್ಲ ಹಿಡ್ದು ಸಂಭಾಳಿಸಿ ದೊಡ್ಡವ್ರು ಮಾಡೋದಕ್ಕೆ. ಅದು ಮೊಮ್ಮಕ್ಳು ಅಷ್ಟೊತ್ತಿಗೆ ಸ್ವಲ್ಪ ದೊಡ್ಡ ಮನೆ ಬೇಕು ಅಂತ ಅನ್ಸಿತ್ತು. ಅದನ್ನ ಯಾವಾಗಲೂ ಮಕ್ಳ ಹತ್ರ ಹೇಳ್ತಾ ಇದ್ದೆ, ಯಜಮಾನ್ರ ಹತ್ರನೂ ಹೇಳ್ತಾ ಇದ್ದೆ. ದೇವರ ಆಶೀರ್ವಾದದಿಂದ ಅದಾಯ್ತು ಸರ್. ಮಕ್ಕಳು ದೊಡ್ಡದಾಗಂಗೆ ಮನೇನು ದೊಡ್ಡದಾಗ್ಬಿಡ್ತು. ಒಂದು ಥಾಟ್ ಏನು ಅಂತ ಹೇಳಿದ್ರೆ, ಈ ಪ್ರಾಪರ್ಟಿ ಸಿಕ್ಕಿದ್ದು ಬೈ ಆಕ್ಸಿಡೆಂಟಲ್ ಆಗಿ, ಈ ಕನ್ಸ್ಟ್ರಕ್ಷನ್ ಆಗಿದ್ದು ಬೈ ಆಕ್ಸಿಡೆಂಟಲ್ ಆಗಿ, ಇಂಟೀರಿಯರ್ ಇಷ್ಟೆಲ್ಲ ಮಾಡಿಸ್ಬೇಕು ಅಂತ ಆಗಿದ್ದೆಲ್ಲ ಆಕ್ಸಿಡೆಂಟಲ್ ಆಗಿ, ಎಲ್ಲ ಕೋರಿಲೇಟ್ ಆಗಿ ಬ್ಯೂಟಿಫುಲ್ ಆಗಿ ಎಕ್ಸಿಕ್ಯೂಟ್ ಆಗಿ ಒಳ್ಳೆ ಬಂತು ಅಲ್ವಾ? ಬಟ್ ದುಡ್ದಿರೋದು ಆಕ್ಸಿಡೆಂಟಲ್ ಅಲ್ಲ, ದುಡ್ದಿರೋರು ಅಲ್ಲಿದ್ದಾರೆ. ಕರೆಕ್ಟ್. ಒಂದು ಶ್ರಮ ವಹಿಸಿ ಕಟ್ಟಿರೋ ಮನೆ ಇದು.
ಇವ್ರು ಹೇಳಿದ್ರು ಆಕ್ಸಿಡೆಂಟಲ್ ಆಗೆಲ್ಲ ಆಯಿತು, ಬಟ್ ಆದರೆ ತುಂಬ ವರ್ಷದ ಶ್ರಮ ಇರುತ್ತೆ, ಇಡೀ ಫ್ಯಾಮಿಲಿ ಭಾಳ ಮೇಡಮ್ ಹೇಳಿದ್ರು ಚಿಕ್ಕ ಮನೆಯಲ್ಲಿ ಅವತ್ತು ಕಾಂಪ್ರಮೈಸ್ ಮಾಡಿದ್ದಕ್ಕೆ ಇವತ್ತು ಒಂದು ದೊಡ್ಡ ಮನೆಯಲ್ಲಿ ಮಕ್ಕಳು ಬೆಳೆಯೋ ಥರ ಆಯಿತು ಅಂತ ಹೇಳ್ಬೋದು ಅಲ್ವಾ. ಸೊ ಇದಕ್ಕೋಸ್ಕರ ನಿಮ್ಮ ಕಡೆಯಿಂದ ಪೇರೆಂಟ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅವರು ಇವತ್ತು ಕಷ್ಟಪಟ್ಬಿಟ್ಟು ನಿಮ್ಗೊಂದು ಒಳ್ಳೆ ಮನೆ ಮಾಡಿಕೊಟ್ಟಿದ್ದಾರೆ, ಆರಾಮಾಗಿ ಖುಷಿಯಾಗಿರ್ಬೋದು. ಸೊ ಅದಕ್ಕೆ ನೀವು ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಿಮ್ಮ ಕಡೆಯಿಂದ? ಸೊ ಫಾರ್ ಎವರ್ ಗ್ರೇಟ್ಫುಲ್ ಸರ್ ಪೇರೆಂಟ್ಸಿಗೆ ಆಬ್ವಿಯಸ್ಲಿ, ಆ್ಯಂಡ್ ಡೆಫಿನೆಟ್ಲಿ ಅವ್ರು ನಮಗೆ ಮಾಡಿದ್ದಾರೆ, ನೆಕ್ಸ್ಟ್ ಇವಾಗ ನಾವು ಮಾಡೋದಿರೋದು. ಹೌದು. ಸೊ ರೆಸ್ಟ್ ಎಲ್ಲ ಇವಾಗ ನಮ್ಮ ಮೇಲಿದೆ. ಸೊ ವಿ ಹ್ಯಾವ್ ಟು ಓನ್ ಇಟ್ ಆ್ಯಂಡ್ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೆಮ್. ಹೌದು, ಡೆಫಿನೆಟ್ಲಿ ದೊಡ್ಡ ಮನೆನ ಚೆನ್ನಾಗಿ ಇಟ್ಕೊಳ್ಬೇಕಾಗಿರೋದು ಇಟ್ಸ್ ನಿಮ್ಮ ಕರ್ತವ್ಯ ಅಂತ ಹೇಳ್ಬೋದು. ಆ್ಯಂಡ್ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಹೇಳಿ ಸರ್, ವಿವಾ ಡಿಸೈನ್ ಅವ್ರಿಗೆ ಇಂಟೀರಿಯರ್ ಮಾಡಕ್ಕೆ ಕೊಡ್ಬೋದಾ? ಇದು ವರ್ತ್ ಅಂತ ಅನ್ಸುತ್ತೆ. ಈಗ ಭಾಳ ಕಷ್ಟಪಟ್ಟು ದುಡ್ದು 1 ರೂಪಾಯಿನೂ ಹಾಕ್ಬಿಟ್ಟು ಮನೆ ಕಟ್ಟಿರ್ತೀರ, ಇಂಟೀರಿಯರ್ ಮಾಡಿರ್ತೀರ. ಸೊ ಇದು ವರ್ತ್ ಅಂತ ಅನ್ಸುತ್ತೆ ಸರ್ ನಿಮಗೆ? ಕರೆಕ್ಟಾಗಿ ಖರ್ಚು ಮಾಡಿದ್ವಿ ಗುರು, ದುಡ್ಡೆಲ್ಲೂ ಹಾಳು ಮಾಡಿಲ್ಲ ಅನ್ನೋದು ಫೀಲಿಂಗ್ ಇದೆಯಾ? ಏನು ಹೇಳ್ತೀರಾ ಸರ್? ನಾವು ತುಂಬ ಸಣ್ಣದಾಗಿ ಮಾಡ್ಕೊಳ್ಳೋಣ ಅನ್ನೋ ಪ್ಲ್ಯಾನ್ ಇತ್ತು. ಆಮೇಲೆ ಇಂಟೀರಿಯರ್ ಟೀಮ್ ಬಂದು ಹೇಳಿದಾಗ ಮಹೇಶ್ ಸರ್ ಒಂದು ಸರಿ ಹೇಳಿದ್ರು, ಸರ್ ಖರ್ಚು ಮಾಡೋದು ಮಾಡ್ತೀರಾ, ಇಷ್ಟೆಲ್ಲ ಖರ್ಚು ಮಾಡಿದ್ದೀರಾ, ಅದಕ್ಕೆ ತಕ್ಕನಾಗಿ ಸ್ವಲ್ಪ ಟೈಮು ಕೊಡಿ ನಮಗೆ, ಟೈಮ್ ಕೊಟ್ಟಿದ್ದ ತಕ್ಕನಾಗಿ ಚೆನ್ನಾಗಿ ಬರುತ್ತೆ ಮನೆ ಅಂತಂದರು. ಅಂದರೆ ಇಷ್ಟು ಹೇಳಿದ್ಮೇಲೆ ನಾವು ಅವರಿಗೆ ಇದು ಮಾಡೋದು ಸರಿ ಹೋಗೋದಿಲ್ಲ ಅಂದ್ಬಿಟ್ಟು, ಆಯಿತು ಸರ್ ಟೈಮ್ ಕೊಡ್ತೀವಿ ಮಾಡಿ ಅಂತಂದು. ಹಾಗಾಗಿ ಅವ್ರಿಗೆ ಟೈಮ್ ಕೊಟ್ಟಿದ್ದ ತಕ್ಕನಾಗಿ ಸುಂದರವಾದ ಮನೆನ ಕಟ್ಕೊಟ್ಟಿದ್ದಾರೆ. ಎಲ್ಲರೂ ವೀಕ್ಷಕರಿಗೆ ಹೇಳೋದೊಂದು, ಕೆಲವರು ಬೆಂಗಳೂರಲ್ಲಿ ದುಡ್ಡು ಮಾಡೋರನ್ನೂ ನೋಡಿದ್ದೀನಿ, ದುಡ್ಡು ಮಾಡಿರೋರನ್ನೂ ನೋಡಿದ್ದೀನಿ. ಈ ಥರ ಒಂದು ಒಳ್ಳೆ ವಿಶ್ವಾಸ ಇಟ್ಕೊಂಡು ಕೆಲಸ ಮಾಡಿರೋರು ಫಸ್ಟು ಇದೇ ಟೀಮ್ನ ನಾನು ಫಸ್ಟ್ ನೋಡ್ತಾ ಇರೋದು ಬೆಂಗಳೂರಲ್ಲಿ. ಹಾಗಾಗಿ ನೀವು ಯಾವುದೇ ಇದು ಮಾಡ್ಕೊಳ್ಳಿ, ಏನೇ ಕನ್ಸ್ಟ್ರಕ್ಷನ್ ಕೊಡೋದಾದರೆ ಕೊಡ್ಬೋದು. ಇನ್ನೊಂದೇನು ಅಂದರೆ ಕನ್ಸ್ಟ್ರಕ್ಷನ್ ಅರ್ಬನ್ ಲೈನ್ ಕೊಡಿ, ಇಂಟೀರಿಯಲ್ಲು ವಿವಾದವರಿಗೆ ಕೊಡಿ, ಕೊಟ್ಬಿಟ್ಟು ಆಮೇಲೆ ನೋಡಿ ಅದರ ಶ್ರಮ ನಿಮಗೆ ಎಷ್ಟು ಪ್ರತಿಫಲ ಕೊಡುತ್ತೆ. ರಿಯಲ್ ಎಸ್ಟೇಟಲ್ಲಿ ಇದ್ದವ್ರೆ ಅಲ್ವಾ, ಸೊ ನಾಲ್ಕಾರು ಎಷ್ಟು 100 ಮನೆ ನೋಡಿರ್ತೀವಿ. ಅವನ್ನೆಲ್ಲ ನೋಡಿದ್ರೆ ನಿಮ್ಗೊಂದು ವ್ಯಾಲ್ಯೂ ಗೊತ್ತಿರುತ್ತೆ. ಈ ಮನೆಗೆ ಇಷ್ಟು ಖರ್ಚಾಗ್ಬೋದು ಹಂಗೆ ನೋಡಿ ಹೇಳ್ಬಿಡ್ತೀರಾ ನೀವು, ಕಣ್ಣಲ್ಲಿ ಹೇಳ್ಬಿಡ್ತೀರಾ. ಹಂಗಾದ್ರೆ ಇಲ್ಲಿ ಮಾಡಿರೋ ಖರ್ಚಿಗೆ ನೀವು ಹೌದು ಕರೆಕ್ಟಾಗಿ ಖರ್ಚು ಮಾಡಿದ್ರು, 25 ಲಕ್ಷ ಹಾಕಿದ್ರು ನೋಡಿದವರೆಲ್ಲ ಹೌದು ಅಂತ ಅನಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ ಸರ್ ನಿಮಗೆ? ಅನಿಸಿದೆ ಸರ್, ಅನಿಸಿದೆ, ಖಂಡಿತ ಅಂದಿದೆ. ಅದರಲ್ಲೂ ನಾವು ಅವರಿಗೆ ರೈಟ್ಸ್ ಏನಾರು ಕೊಡಬೇಕು ಅಂದರೆ 5 ಸ್ಟಾರ್ ಕೊಡ್ತೀನಿ, 5 ಸ್ಟಾರ್ ಗ್ಯಾರಂಟಿ ಸರ್. ಬೆಂಗಳೂರಲ್ಲಿ ನೀವು ಯಾವುದೇ ಇದು ನಾನು ನೋಡಿದ್ದೀನಿ, ಅರ್ಬನ್ ಲೈನರಿಗೆ 5 ಸ್ಟಾರ್ ಅಂತೂ ಕೊಟ್ಟೆ ಕೊಡ್ತೀನಿ ನಮ್ಮ. ಆಮೇಲೆ ಫ್ಯಾಮಿಲಿ ರಿಲೇಟಿವ್ಸ್ ಮೇಡಮ್ ಕೇಳ್ಬೇಕು, ಮೇಡಮ್ ಕೂಡ ಹೇಳ್ತೀನಿ, ಮನೆ ಓಪನಿಂಗ್ ಟೈಮ್ ರಿಲೇಟಿವ್ಸ್ ಎಲ್ಲ ಬಂದಿರ್ತಾರೆ, ಏನು ಹೇಳಿದ್ರು ಎಲ್ಲರೂ? ತುಂಬ ಮಾತಾಡಿರ್ತೀರಾ? ಹಾಂ ಸರ್, ತುಂಬ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ನಮಗೂ ಖುಷಿ ಆಗಿದೆ ಸರ್. ಹೆಂಗೆ ಕಟ್ಟಿದ್ರಿ ಮನೆ ಅಂತೆಲ್ಲ ಕೇಳಿಲ್ವಾ? ಕೇಳಿದ್ದಾರೆ ಸರ್, ಕೇಳಿದ್ದಾರೆ. ಜಾಸ್ತಿ ಕ್ವೆಶನ್ಸೇ ಕಟ್ಬಿಟ್ರೆ ಇಷ್ಟು ದೊಡ್ಡ ಮನೆ ಅದೆಲ್ಲ ಬೆಂಗಳೂರಲ್ಲಿ ಸ್ವಲ್ಪ ದೊಡ್ಡ ಮನೆ ಕಟ್ಟೋದು ಪರಿಶ್ರಮದ ಮಾತು. ಹಾಗಾಗಿ ಎಲ್ರಿಗೂ ಅದೇ ಕೇಳಿದ್ರು, ಕನಸಿನ ಮನೆ ಒಂದ್ಸರಿ ಕಟ್ಟಬೇಕು ಅಂತ ಶ್ರಮ ಪಟ್ಟು ಕಟ್ಟಿದ್ವು. ಜೊತೆಗೆ ಇನ್ನೊಂದು ಮಾತು ಹೇಳ್ಬೇಕಂದ್ರೆ, ನಮಗೆ ಅರ್ಬನ್ ಲೈನ್ ಮಹೇಶ್ ಸರ್ ತುಂಬ ಸಪೋರ್ಟ್ ಮಾಡಿ ನಮಗೆ ಅಂತಲೇ ಅಲ್ಲ ಸರ್, ಅವರು ತಗೊಳ್ಳೋ ಕೆಲಸದಲ್ಲಿ ನಾವು ಇಷ್ಟು ದಿವಸಕ್ಕೂ ನೋಡಿದ್ದೀವಿ, ಅವ್ರು ತಗೊಳ್ಳೋ ಇನ್ಸೆಂಟಿವಲ್ಲಿ ಅವರು ಜವಾಬ್ದಾರಿ ತಗೊಂಡು ಕೆಲಸ ಮಾಡಿಸ್ತಾರೆ. ಮತ್ತೆ ಟೀಮ್ ಚೆನ್ನಾಗಿದೆ. ಹಾಂ ಸರ್, ಟೀಮ್ ಚೆನ್ನಾಗಿದೆ. ಹಾಗಾಗಿ ನಮಗೆ ಅರ್ಬನ್ ಲೈನ್ ಕೊಟ್ಟಿದ್ದು ತುಂಬ ಖುಷಿ ಇದೆ ಸರ್. ಖುಷಿ ಇದೆ. ನಿಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರೆ ಅವ್ರಿಗೆ ಕೊಡಿ ಮೇಡಮ್ ಕೊಡಿ. ಎಸ್ ಸರ್, ಬಂದಿದ್ದು. ಸೊ ಯೂಶಲಿ ಬರೋರೆಲ್ಲ ಕೇಳ್ತಿದ್ದು ಯಾಕೆ ಪ್ಲಾನ್ ಮಾಡಿದ್ದು, ತುಂಬ ಚೆನ್ನಾಗಿದೆ. ನನ್ನ ಫ್ರೆಂಡ್ಸೇ ಕೆಲವೊಬ್ರು ಆರ್ಕಿಟೆಕ್ಟ್ ಇದ್ದಾರೆ. ರೂಮ್ ಬಗ್ಗೆ ಏನು ಹೇಳಿದ್ರು, ಯಾವುದು ಇಷ್ಟ ಆಯಿತು? ಇವ್ರ ರೂಮ್ ಬಗ್ಗೆ ಕೇಳಬೇಕು. ಅಮೀಬಾ ಡಿಸೈನ್ ಇಲ್ಲಿ ಅಂದರೆ ಸರ್ ಅದು ನಮಗೆ ಬೇಸಿಕಲಿ ನಮ್ಮ ಟೀಮೇ ಬೇರೆ ಇತ್ತು. ಸೊ ಎಲ್ಲ ಮನೆಗೂ ಹೋಗಿದ್ದೀವಿ ಯೂಶಲಿ. ಸೊ ಎಲ್ಲ ಒಂದೇ ಪ್ಯಾಟ್ರನ್ನಲ್ಲಿ ಇರುತ್ತೆ. ಇವಾಗ ಕೆಳಗಡೆ ರೂಮು ಮೇಲ್ಗಡೆ ರೂಮ್ ಎಲ್ಲ. ಬಟ್ ನಮ್ಗೆ ಆ ಥಾಟೇ ಬೇರೆ ಇತ್ತು, ಒಂದೊಂದು ರೂಮ್ಗೆ ಹೋದಾಗಲೂ ಒಂದೊಂದು ಡಿಫ್ರೆಂಟ್ ಫೀಲ್ಸ್ ಬರಬೇಕು ಅಂತ. ಸೊ ಅದು ಕಂಬೈನ್ ಮಾಡಿ ಐ ಗೆಸ್ ಅಕ್ಷತಾ ಮೇಡಮ್ ಕೂಡ ಕೋಆರ್ಡಿನೇಟ್ ಮಾಡಿ ಅದೇ ಥರ ಡಿಸೈನ್ ಮಾಡಿ ನಮ್ಮದು ರೆಸ್ಟ್ ರೂಮ್ಸ್, ವಾಶ್ರೂಮ್ಸ್, ಬಾತ್ರೂಮ್ಸ್ ಕೂಡ ಎಲ್ಲ ಡಿಫ್ರೆಂಟ್ ಆಗಿದೆ. ಹೌದು. ಸೊ ಅವತ್ತು ಕೋಆರ್ಡಿನೇಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾರಾದ್ರೂ ಫ್ರೆಂಡ್ಸ್ ಕಲೀಗ್ ಅವರೆಲ್ಲ? ಸರ್ ಕಲೀಗೊಂದು ಅಂದರೆ ನಾನು ಆಫ್ಟರ್ ಗೃಹ ಪ್ರವೇಶ ಸುಮ್ಮನೆ ಕೂತ್ಕೊಂಡು ಒಂದು 5 ಮಿನಿಟ್ಸ್ ಥಿಂಕ್ ಬ್ಯಾಕ್ ಮಾಡಿದ್ರೆ, ಯಾವುದೇ ಒಂದು ಈಗ ನಾವೇ ಹೋಗ್ಲಿ ಯಾರ್ದಾರ ಒಂದು ಮನೆಗೆ ಹೋದ್ರೆ ಐದರ್ ಯಾವುದಕ್ಕಾರ ಒಂದಕ್ಕೆ ತುಂಬಾ ಹೈಯೆಸ್ಟ್ ರೇಟಿಂಗ್ ಕೊಟ್ಬಿಡ್ತೀವಿ. ಫಾರ್ ಎಕ್ಸಾಂಪಲ್ ಇಂಟೀರಿಯರ್ ತುಂಬಾ ಚೆನ್ನಾಗಿದೆ ಮನೆಯದು, ಇಲ್ಲ ಕನ್ಸ್ಟ್ರಕ್ಷನ್ ಚೆನ್ನಾಗಿ ಬಂದಿದೆ ಅಂತ. ಬಟ್ ಆಕ್ಚುಲ್ ಆಗಿ ನಮ್ಮ ಮನೆಗೆ ಬಂದಿದ್ದ ಗೆಸ್ಟ್ಗಳು ಮತ್ತೆ ಫ್ರೆಂಡ್ಸ್ ಎಲ್ಲ
ಬ್ಯಾಲೆನ್ಸ್ಡ್ ಆಗಿ ರಿವ್ಯೂಸ್ ಕೊಟ್ಟಿದ್ದಾರೆ ಅಂದ್ರೆ ಅವ್ರ ಎಲ್ಲದೂ ಚೆನ್ನಾಗಿದೆ ಅನ್ನೋ ಥರ. ಸ್ಪೇಷಿಯಸ್ ಆಗಿ ಬಂದಿದೆ, ಗಾಳಿ ಬೆಳಕು ಚೆನ್ನಾಗಿ ಬಂದಿದೆ, ಇಂಟೀರಿಯರ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಕಾಂಬಿನೇಷನ್ ಅಲ್ಲಿ ಮಾಡಿದೀರಾ. ಐ ಥಿಂಕ್ ಡೆಫಿನೆಟ್ಲಿ ಇದು ಅವ್ರು ಕೊಟ್ಟಿರೋ ಬಡ್ಜೆಟ್ ಅಂದ್ರೆ ಈಗ ನಾವ್ ಹೇಳಿದ್ರೆ ಈ ಬಡ್ಜೆಟ್ ಅಲ್ಲಿ ಆಗಿದೆ ಅಂತ ಅವ್ರು ನಂಬೋದೇ ಇಲ್ಲ. ಈ ಬಡ್ಜೆಟ್ ಅಲ್ಲಿ ಆಗಿದ್ಯಾ, ಪರವಾಗಿಲ್ಲ ಅಂತಾರೆ, ತುಂಬಾ ಚೆನ್ನಾಗಿ ಮಾಡಿದಾರೆ, ಹಂಗಂದ್ರೆ ಕೊಡ್ಬೋದಲ್ಲ ಅಂತ ಹೇಳಿ. ಕಲರ್ ಚಾಯ್ಸ್ ಯಾರ್ದು ಆ್ಯಕ್ಚುಲಿ? ಆಲ್ಮೋಸ್ಟ್ ಎಲ್ಲ ಒಂಥರ ಮೈಲ್ಡ್ ಕಲರು, ಎಲ್ಲೂ ಜಾತ್ರೆ ಮಾಡಲಿಲ್ಲ ಇವರಿಬ್ರದೇನ ಅದು ಗೋಲ್ಡ್ ಚಾಯ್ಸಸ್ ಅಲ್ಲೂ ಆಕ್ಚುಲಿ ನನಗೆ ಸಿಸ್ಟರ್ 6 ತಿಂಗಳು ಅದಕ್ಕೆ ತಗೊಂಡಿರೋದು ನೀವು? ತಗೊಂಡಿದೀವಿ. ಕಲರ್ ಚಾಯ್ಸಸ್ಗೂ ವೀಕ್ಸ್ ಟುಗೆದರ್ ತಗೊಂಡಿದೀವಿ ಸರ್. ಅಂದ್ರೆ ನಾವು ಕಲರ್ ತರಿಸಿ ಯಾವುದು ಇಲ್ಲಿ ಪೇಂಟ್ ಮಾಡಿ ನೋಡ್ಲಿಲ್ಲ ಸ್ಯಾಂಪಲ್ ಆಗಿ. ನಾವು ಕಲರ್ ಕಾಂಬಿನೇಷನ್ ಹಂಗೆ ಮೈಂಡ್ ಅಲ್ಲಿ ಥಿಂಕ್ ಥ್ರೂ ಮಾಡ್ತಾ ಬಂದ್ವಿ. ಸೀಲಿಂಗ್ ಅಲ್ಲಿ ಮಾಡೋರು ಯಾವ್ದು ಚೆನ್ನಾಗಿರುತ್ತೆ, ಗೋಡೆಗೆ ಮಾಡೋರು ಯಾವ್ದು ಚೆನ್ನಾಗಿರುತ್ತೆ. ಬಟ್ ಅದ್ರಲ್ಲೆಲ್ಲ ಸ್ವಲ್ಪ ಎಕ್ಸ್ಪರ್ಟಿ ಅಂತ ಹೇಳಿದ್ರೆ ನನ್ನ ಸಿಸ್ಟರ್. ಅವರು ಕಾಂಬಿನೇಷನ್ಸ್ ಮಾಡೋದ್ರಲ್ಲೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಓಕೆ ಫೈನಲ್ ಆಗಿ ಎಲ್ಲರೂ ನಮ್ಮ ವಿವಾ ಡಿಸೈನರ್ಗೆ ಒಂದು ತಮ್ಸ್ ಕೊಟ್ಬಿಡ್ಬೋದಾ? ಬೆಸ್ಟ್ ಆಫ್ ಲಕ್ ಹೇಳ್ಬಿಡಿ, ಹಂಗೆ ಡಬಲ್ ಥಮ್ಸ್ ಅಪ್ ಎಲ್ಲರೂ ಕೊಟ್ಬಿಡಿ. ಹೇಳಿ ಮೇಡಮ್, ಹೇಳಿ. ಅಕ್ಷತಾ ಮೇಡಮ್ ಮತ್ತೆ ಪುನೀತ್ ಸರ್ ಇತ್ತೀಚೆಗೆ ಬಂದ್ರಾದ್ರೂ ನಮಗೆ ತುಂಬ ಎಲ್ಲ ಐಡಿಯಾನು ಹೇಳಿದ್ದಾರೆ ಮತ್ತು ಸಪೋರ್ಟು ಮಾಡಿದ್ದಾರೆ ಸರ್. ಕೆಲಸದಲ್ಲಿ ಬಂದು ನಿಂತ್ಕೊಂಡು ಇದನ್ನ ಕ್ವಾಲಿಟಿ ಬಗ್ಗೆ ಕಾಂಪ್ರಮೈಸ್ ಆಗ್ದಂಗೆ ಕೆಲಸ ಮಾಡಿಸಿದ್ದಾರೆ, ಸೂಪರ್ವಿಷನ್ ಮಾಡಿ ಕೆಲಸ ತೆಗ್ದಿದ್ದಾರೆ ಸರ್. ಸಜೆಷನ್ಸ್ ತುಂಬಾ ಬರುತ್ತೆ ಸರ್. ಆಕ್ಚುಲಿ ಎಕ್ಸ್ಪೀರಿಯನ್ಸ್ಡ್ ಟೀಮ್ ಇರೋದ್ರಿಂದ ಇವ್ರದ್ದು ಸಜೆಷನ್ಸ್ ತುಂಬಾ ಕೊಡ್ತಾರೆ. ದಿಸ್ ಇಸ್ ರೈಟ್, ದಿಸ್ ಇಸ್ ರಾಂಗ್ ಅಂತ. ಆಮೇಲೆ ಅವರು ಕಾಂಪ್ರಮೈಸ್ ಆಗಕ್ಕೆ ರೆಡಿ ಇಲ್ಲ ಸರ್. ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಯಾವುದೋ ಒಂದು ಹೇಳ್ದೆ ಅನ್ಕೊಳ್ಳಿ, ಅವ್ರು ಅಪ್ ಫ್ರಂಟ್ ಹೇಳ್ತಾರೆ ಸರ್ ಇಲ್ಲ ನಿಮ್ಮ ಮನೆಗೆ ಸೂಟ್ ಆಗೋದಿಲ್ಲ, ಎಲ್ಲೋ ರೀಲಲ್ಲಿ ನೋಡ್ಕೊ ಬಂದಿದ್ದೀರಾ, ಇದು ನಿಮ್ಮ ಮನೆಗೆ ಸೆಟ್ ಆಗೋದಿಲ್ಲ. ಓಕೆ, ನಾವು ಹೇಳಿದ್ದೆಲ್ಲ ಒಪ್ಕೊಳ್ಳೋದಿಲ್ಲ, ನಮ್ಗೆ ಅದಿಷ್ಟ ಇಷ್ಟ ಆಯ್ತು ನಿಮ್ಗೆ. ಓಕೆ, ಇದಕ್ಕೆ ಸರಿ, ಇದು ನಾನ್ ಸೆನ್ಸ್, ಇದು ಬೇಕಾಗಿಲ್ಲ ಇದು ಅಂತ ಕ್ಲಿಯರ್ ಅಂಡ್ ಕಟ್ ಆಗಿ ತಿಳಿಸಿದ್ದಾರೆ ನಿಮ್ಗೆ. ಹಾಗಾದ್ರೆ ನಮ್ಮ ವ್ಯೂವರ್ ಕೆಲಸ ಕೊಡ್ಬೋದಲ್ವಾ? ಹಾಗಾದ್ರೆ ಎಲ್ಲ ಸ್ಯಾಟಿಸ್ಫೈಡ್ ಇದ್ದೀರಾ ಎಲ್ಲರೂ ಕೂಡ? ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಫುಲ್ ಫ್ಯಾಮಿಲಿಗೆ ಥ್ಯಾಂಕ್ ಯು ವೆರಿ ಮಚ್. ಅಭಿಷೇಕ್ ಸರ್, ಕೆಳಗಡೆ ಅಂತೂ ಆಯ್ತು. ಹೌದು ಸರ್. ಸರ್ ಮೇಲ್ಗಡೆ ಏನೇನು ಮಾಡಿದ್ರಿ ಸರ್? ಸರ್ ಮೇನಾಗಿ ಇಲ್ಲಿ ಬಂದು 2 ಬೆಡ್ರೂಮ್ಸ್ ಮಾಡಿದ್ವಿ ಸರ್, ಆಸ್ ವೆಲ್ ಆಸ್ ಕ್ರಾಕರಿ ಯೂನಿಟ್ ಮಾಡಿದ್ದೀವಿ. ಓಕೆ. ಸೊ ನಾವು ಕೆಳಗಡೆ ಅಂತ ನೋಡಿದಾಗ ನಾವು ಜಸ್ಟ್ ಹಾಲ್ಗೆ ಲಿವಿಂಗ್ ಸ್ಪೇಸು ಮತ್ತು ಪೂಜಾ ಯೂನಿಟ್ ಸ್ಪೇಸ್ ಕೊಟ್ಟಿದ್ವಿ. ಸೊ ಅದಕ್ಕೋಸ್ಕರ ಇದೇನು ಮೇಲ್ಗಡೆ ಒಂದು ಪೋರ್ಷನ್ ಇತ್ತು, ಇಲ್ಲೇ ನಾವು ಒಂದು ಕ್ರಾಕರಿ ಮಾಡ್ಬೋದು ಅಂತ ಐಡಿಯಾ ಮಾಡಿ ಕ್ರಾಕರಿ ಮಾಡಿದ್ದೀವಿ. ಸೊ ಟೋಟಲಿ ಬೋಲ್ಡ್ ಲುಕ್ಕಲ್ಲಿ ಹೋಗಿದೆ ಸರ್, ಎಂಟೈರ್ಲಿ ಬೋಲ್ಡ್ ಲುಕ್ಕು. ಸೊ ನೋಡ್ಬೋದು ಲ್ಯಾಮಿನೇಟ್ ಕಾಂಬಿನೇಷನ್ಸು ಗ್ರೆನಾಡಾ ಪೈನ್ ಅಂತ ಬರುತ್ತೆ. ನಾನು ಮುಂಚೆ ವಿಡಿಯೋ ಸೇಮ್ ಅದೇ ಲ್ಯಾಮಿನೇಟ್ ಹೋಗಿದ್ದೀವಿ. ಸೊ ವುಡನ್ ಗ್ರೇನ್ಸ್ ಆಗಿರ್ಬೋದು, ಪ್ರತಿಯೊಂದು ಚೆನ್ನಾಗಿ ಕಾಣೋದು ಬೋಲ್ಡ್ ಲುಕ್ ಆಗಿ. ಸೊ ಆ ಥರ ಒಂದು ಕ್ರಾಕರಿಗೆ ಹೋಗಿದ್ದೀವಿ. ಗಿವ್ ಅಂತ ಇಲ್ಲೊಂದು ಟಾಯ್ಲೆಟ್ ಹೋಗಿದ್ದೀವಿ ಸರ್, ಸಿಂಗಲ್ ಹೋದ್ರೆ ಡಬಲ್ ಟಾಯ್ಲೆಟ್ ಹೋಗಿದ್ದೀವಿ. ಸೊ ನಂಬರ್ ಆಫ್ ಸ್ಟೋರೇಜಸ್ ಜಾಸ್ತಿ ಬರುತ್ತೆ. ಆ್ಯಂಡ್ ಇದಕ್ಕೆ ಅಲ್ಯೂಮಿನಿಯಂ ಶೀಟ್ ಬ್ಲ್ಯಾಕ್ ಕಲರ್ ಹೋಗಿ ವಿತ್ ಕ್ಲಿಯರ್ ಗ್ಲಾಸ್. ಏನು ಕ್ಲಿಯರ್ ಗ್ಲಾಸ್ ಅಂದರೆ ಸೊ ನೀವು ಏನೇ ಪೋರ್ಸಿನ್ ಐಟಮ್ಸ್ ಆಗಿರ್ಬೋದು ಅಥವಾ ಏನೇನು ಕ್ರಾಕರಿ ಐಟಮ್ಸ್ ಡಿಸ್ಪ್ಲೇ ಮಾಡ್ತೀರಾ ಅಂದರೆ ಕಾಣಕ್ಕೆ ಚೆನ್ನಾಗಿ ಬರುತ್ತೆ ಅಂತ ಕೊಟ್ಟಿದ್ದೀವಿ. ಆಸ್ ವೆಲ್ ಎಸ್ ಇನ್ನು ಸ್ವಲ್ಪ ನಾವು ಬಾರೆಂಟ್ಸ್ ಥರ ಕೊಟ್ಟಿದ್ದೀವಿ. ಸೊ ನಿಮ್ದೇನು ವೈನ್ ಬಾಟ್ಸ್ ಇಲ್ಲಿ ರ್ಯಾಕ್ ಮಾಡ್ಕೊಬೋದು. ಸೊ ಆ ಥರ ಒಂದು ಕಾಂಬಿನೇಷನ್ 2 ಥರ ವರ್ಕ್ ಮಾಡೋದು ಕೊಟ್ಟಿದ್ದೀವಿ. ಆ್ಯಂಡ್ ಪ್ರೊಫೈಲ್ ಲೈಟ್ 2 ಕೊಟ್ಟಿದ್ದೀವಿ ಸರ್. ಇದೇನು ಮೇನ್ ವಾಲ್ ಬರ್ತಿತ್ತು ನಮ್ಮ ಮೇನ್ ಡೋರಿಂದ. ಸೊ ಅದು ಬಂದ ತಕ್ಷಣ ಚೆನ್ನಾಗಿ ಕಾಣಿದ್ರೆ ಇಲ್ಲಿ ವಾಲ್ ಪೇಪರ್ಗೆ ಹೋಗಿದ್ದೀವಿ, ಪ್ಲಸ್ ಒಂದು ಶ್ಯಾಂಡ್ಲಿಯರ್. ಸೊ ಅದೊಂದು ಒಳ್ಳೆ ಲುಕ್ ಬರೋ ಇನ್ನು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಒಂದು ವಾಲ್ ಪೇಪರ್ ಹಾಕಿದ್ದೀರಲ್ಲ? ಹೌದು. ಅಪಾರ್ಟ್ ಫ್ರಮ್ ವಾಲ್ ಪೇಪರ್ ಜೊತೆಲಿ ಏನು ಸಜೆಸ್ಟ್ ಮಾಡ್ತೀರಾ? ದೊಡ್ಡದಾಗಿ ಏನು ಹಾಕ್ಬೋದು ಇಲ್ಲಿ ನಾವು? ಸರ್ ಮೇನ್ ಆಗಿ ಇದ್ರ ಅಸೆಂಟ್ ವಾಲ್ಸ್ ಬಂತು ಅಂದರೆ ತುಂಬ ಡಿಸೈನ್ ಮೇಲೆ ಬರುತ್ತೆ ಸರ್. ಫಾರ್ ಎಕ್ಸಾಂಪಲ್ ಇಲ್ಲಿ ವಾಲ್ ಪೇಪರ್ ಹಾಕಿದ್ದೀವಿ, ಅದು ಕಸ್ಟಮರ್ ಬೇರೆ ಇತ್ತು ಅಂದರೆ ನಾವು ಟೆಕ್ಸ್ಚರ್ ಪೇಂಟಿಂಗ್ ಹೋಗ್ಬೋದು, ಅಥವಾ ಬೀಡಿಂಗ್ ವಾಲ್ಸ್ ಹೋಗ್ಬೋದು, ಅಥವಾ ಲ್ಯಾಮಿನೇಟ್ ವಿತ್ ರಾಫ್ಟರ್ಸ್ ಹೋಗ್ಬೋದು, ನಾವು PVC ಕಾಂಬಿನೇಷನ್ಸ್, ಫ್ರೆಂಚ್ ಮೋಲ್ಡಿಂಗು. ಸೊ ಆ ಥರ ಒಂದು 6 to 7 ಎಲಿಮೆಂಟ್ಸ್ ಬರುತ್ತೆ ಸರ್. ಮೇನ್ ಆಗಿ ನಮ್ಮ ಥೀಮ್ ಯಾವ ಥರ ಮಾಡ್ತಾ ಇದೀವಿ ನಾವು, ಆ ಥೀಮಿಗೆ ನಾವು ತಗೊಂಡು ನಾವು ಡಿಸೈನ್ ಹಾಕಬೇಕಾಗುತ್ತೆ ಸರ್. ಏನಾದರೂ ದೊಡ್ಡದಾಗಿ ಆರ್ಟ್ಸ್ ಏನಾದರೂ ಹಾಕ್ಬೋದಾ ಸರ್? ಹಾಕ್ಬೋದು ಸರ್. ನಾವು WRF ಅಂತ ಮುಂಚಿನ ವೀಡಿಯೋಸಲ್ಲಿ ಹಾಕಿದ್ದೀವಿ ಸರ್. ಸೊ ಆ ಥರ WRF ಎಲಿಮೆಂಟ್ಸು ಹಾಕ್ಬೋದು, ಅಥವಾ ಒಂದು ಆರ್ಟಿಸ್ಟಿಕ್ ಪೇಂಟ್ ಬಂದರೂ ನಾವು ಮಾಡ್ಬೋದು. ಸೊ ಆ ಥರ ಒಂದು ಥೀಮಲ್ಲಿ ನಾವು ವರ್ಕ್ ಮಾಡ್ಬೋದು ಸರ್. ಮೆಟಲ್ ಆರ್ಟ್ ಹಾಕ್ಬೋದು, ಈಸಿಲಿ ಹಾಕ್ಬೋದು ಸರ್. ಕೇಳಿದ್ರೆ ಕಸ್ಟಮರ್ ಕೇಳಿದ್ರೆ ಹಾಕ್ಕೊಡ್ತೀರಾ ನೀವು? ಎಸ್ ಸರ್, ನಮ್ಮ ಟೋಟಲ್ ಅದನ್ನು ಕಸ್ಟಮೈಸ್ ಮಾಡಿ ಹಾಕ್ಕೊಡ್ತೀವಿ ನಾವು. ಓಕೆ. ಸೊ ಇಲ್ಲಿ ಯಾಕಂದ್ರೆ ಡಬಲ್ ಹೈಟ್ ಇರೋದ್ರಿಂದ ಕೆಳಗಡೆಯಿಂದ ಲುಕ್ ಸೂಪರ್ ಆಗಿರುತ್ತೆ. ಒಂದು ದೊಡ್ಡದಾಗಿ ಬುದ್ಧದ ಮ್ಯೂರಲ್ ಏನಾದರೂ ಈಸಿಲಿ ಮಾಡ್ಬೋದು ಸರ್. ಆ ಥರ ಕಾಂಬಿನೇಷನ್ಸ್, ಅಥವಾ ನಾವು ಮೊನ್ನೆ ಮಿಡಲ್ ನೋಡಿದಂಗೆ ರಾಧಾಕೃಷ್ಣ ಮಾಡಿದ್ವಿ, ಪ್ಲಾನ್ ಮಾಡ್ಬೋದು ಸರ್. ಹಾಕ್ಬೋದಲ್ವಾ? ಈಸಿಲಿ. ಈ ಕಡೆ ಬರೋಣ. ಫಸ್ಟ್ ಯಾವ ರೂಮ್ ನೋಡ್ತಾ ಇದ್ದೀವಿ? ಸೊ ಫಸ್ಟ್ ಇಲ್ಲಿ ಬರ್ಬೋದು ಸರ್. ಮೇನ್ ಆಗಿ ಇಲ್ಲೊಂದು ರೂಮ್ ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಸೊ ಇದು ಬಂದು ಅವ್ರದ್ದು ಸನ್ಸ್ ಬೆಡ್ರೂಮ್ ಥರ ಆಕ್ಟ್ ಆಗುತ್ತೆ ಇಲ್ಲಿ. ಸೊ ಇಲ್ಲೂ ನೋಡ್ಬೋದು ಸರ್, ಟೋಟಲಿ ಇದು ಪ್ರೀಮಿಯಂ ಥೀಮ್ಗೆ ಹೋಗಿದ್ದೀವಿ ನಾವು. ಸೊ ಯಾವುದೇ ಥರ ಇದೆಯಲ್ಲ ಪ್ರೀಮಿಯಂ ಥೀಮ್ಗೆ ಹೋಗಿದ್ದೀವಿ. ಮೇನಾಗಿ ನಾವು ವಾರ್ಡ್ರೋಬ್ ನೋಡೋದಾಗಿದ್ರೆ ಫ್ಲೋರ್ ಟು ಸೀಲಿಂಗ್ ಕಾನ್ಸೆಪ್ಟ್ಗೆ ಹೋಗಿದ್ದೀವಿ ಸರ್. ಓಕೆ. ಆ್ಯಂಡ್ ದೆನ್ ಇಲ್ಲಿ ಕಾಟು ಬಂದಾಗ ಕಿಂಗ್ ಸೈಜ್ ಕಾಟು ವಿತ್ ಹೈಡ್ರಾಲಿಕ್ ಪುಲ್ ಕೊಟ್ಟಿದ್ದೀವಿ. ಆ್ಯಂಡ್ ದೆನ್ ಹೆಡ್ ಬೋರ್ಡ್ ಕೊಟ್ಟಿದ್ದೀವಿ. ಅದ್ರ ಹಿಂಭಾಗ ನೀವೇನು ನೋಡ್ತಾ ಇದ್ದೀರಾ, ಅಗೇನ್ ಅದೊಂದು ವಾಲ್ ಪೇಪರ್ ಸರ್, ಸ್ಟೋನ್ ಕಾಂಬಿನೇಷನ್ ವಾಲ್ ಪೇಪರ್ಗೆ ಹೋಗಿದ್ದೀವಿ. ಟಾಪ್ ಒಂದು ಪೆಲ್ಮೆಟ್ ಮಾಡಿದ್ದೀವಿ ಸರ್. ಪೆಲ್ಮೆಟ್ ಏನಕ್ಕೆ ಅಂದರೆ ಆ ಲೈಟ್ ಮೇನ್ ಫೋಕಸ್ ಮಾಡಲಿ ವಾಲ್ ಪೇಪರ್ ಮೇಲೆ ಕೊಟ್ಟಿದ್ದೀವಿ. ಆಸ್ ವೆಲ್ ಎಸ್ ಆ ಪೆಲ್ಮೆಟ್ ಮೇಲೆ ನಾವು ಗ್ರೂವ್ ಮಾಡಿದ್ದೀವಿ. ಸೊ ಅದನ್ನು ಡಿಸೈನ್ ಎಲಿಮೆಂಟ್ ಥರ ಆಕ್ಟ್ ಆಗುತ್ತೆ. ಆ್ಯಂಡ್ ದೆನ್ ಫಾಲ್ ಸೀಲಿಂಗ್ ಸರ್. ಸೊ ಫಾಲ್ ಸೀಲಿಂಗಲ್ಲಿ ಪ್ಯಾನಲ್ ಲೈಟ್ಸು ಕೊಟ್ಟಿದ್ದೀವಿ, ಆಸ್ ವೆಲ್ ಎಸ್ ನಾವಲ್ಲಿ ಪ್ರೊಫೈಲ್ ಲೈಟ್ಸು ರನ್ ಮಾಡಿದ್ದೀವಿ. 2 ಕಾಂಬಿನೇಷನ್ ಬರುತ್ತೆ. ಅದು ಕಾಂಟ್ರಾಸ್ಟ್ ಆಗಿ ಬಂದು ನಾವು ಫ್ಯಾನ್ ಕೊಟ್ಟಿದ್ದೀವಿ. ಸೊ ಬ್ಲ್ಯಾಕ್ ಆ್ಯಂಡ್ ಬ್ರೌನ್ ಥೀಮಲ್ಲಿ ಫ್ಯಾನ್ ಬಂದಿದೆ ಸರ್. ಸೊ ಈ ಥರ ಎಂಟೈರ್ ಆಗಿ ರನ್ ಮಾಡ್ಕೊಂಡಿದ್ದೀವಿ. ಆ ಕಡೆ ಏನು ನೋಡ್ತಾ ಇದ್ದಾರೆ, ಅದು ಕಾಟ್ ಸೈಡ್ ಟೇಬಲ್ ಥರನೂ ಆ್ಯಕ್ಟ್ ಆಗುತ್ತೆ.
ಆಸ್ ವೆಲ್ ಸ್ಟಡಿಗೂ ಆ್ಯಕ್ಟ್ ಆಗುತ್ತೆ. ಸೊ ಎರಡೂ ಒಂದರಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. 2 in 1 ಇದು. 2 in 1 ಸರ್. ಎಲ್ಲೂ ಸ್ಪೇಸ್ನ ವೇಸ್ಟ್ ಮಾಡೋಕೆ ಹೋಗಿಲ್ಲ, ಯಾವುದೂ ವೇಸ್ಟ್ ಮಾಡಿಲ್ಲ. ಸೊ ಆ ಥರ ಕಾಂಬಿನೇಷನ್ ರನ್ ಮಾಡಿದ್ದೀವಿ. ಇಲ್ಲಿಗೆ ಒಂದು ಲೆಕ್ಕ ಗ್ಲಾಸ್ ಕೊಟ್ಟಿದ್ದೀವಿ ರೈಟಿಂಗ್ ಬೋರ್ಡ್ಗೋಸ್ಕರ. ಆ್ಯಂಡ್ ದೆನ್ ಇನ್ನೊಂದು ವಾಲ್ ಯೂನಿಟ್ ಸರ್. ಅಗೇನ್ ವಾಲ್ ಯೂನಿಟಲ್ಲಿ ಕ್ರಿಸ್ ಕ್ರಾಸ್ ಕಾಂಬಿನೇಷನ್ ಮಾಡ್ಕೊಂಡಿದ್ದೀವಿ. ಓಪನ್ ಯೂನಿಟ್ ಆಸ್ ವೆಲ್ as ಕ್ಲೋಸ್ ಯೂನಿಟ್ ಆ ಥರ ಹೋಗಿದ್ದೀವಿ. ಸೊ ಇದನ್ನು ನೋಡ್ಬೋದು ಸರ್, ಈ ಥರ ಕೊಟ್ಟಿರ್ತೀವಿ. ಆ್ಯಂಡ್ ಎವ್ರಿಥಿಂಗ್ ವುಡ್ ಬಿ ಆಫ್ 80 inches ಅಥವಾ ಹಾಫ್ಲಿ ಕಸ್ಟಮರ್ ಯಾವ್ದು ಸೆಲೆಕ್ಟ್ ಮಾಡಿರ್ತಾವೆ ಅಂತಾರೆ. ಆ್ಯಂಡ್ ಎಂಟೈರ್ಲಿ ಇಂಟರ್ನಲ್ ಫುಲ್ ಇದು ಕಲರ್ ಲ್ಯಾಮಿನೇಟ್ ಸರ್. ಇದು ಯಾವ ಕಲರ್ ಇದೆ ಆ್ಯಕ್ಚುಲಿ ಸರ್? ಇದು ಒಂದು ಬೀಜಿಗೆ ಹೋಗಿದ್ದೀವಿ. ಇಂಟರ್ನಲ್ ಬಂದು ನಾವು ವುಡನ್ ಶೇಡ್ಗೆ ಹೋಗಿದ್ದೀವಿ. ಸೊ ವುಡ್ ಪ್ಲಸ್ ಬೀಚ್ ಎರಡೂ ಒಂದು ವುಡನ್ ಥೀಮಲ್ಲಿ ರನ್ ಆಗುತ್ತೆ. ಆ ಥರ ಕಂಪ್ಲೀಟ್ ರನ್ ಮಾಡ್ಕೊಂಡಿದ್ದೀವಿ ಸರ್. ವಾರ್ಡ್ರೋಬ್ ಸಾಕಾಗುತ್ತೆ ಸರ್ ಇದು ಆ್ಯಕ್ಚುಲಿ? ಎಷ್ಟಿದೆ, ಅಗಲ ಎಷ್ಟಿದೆ ಸರ್? ಆಲ್ಮೋಸ್ಟ್ ನಿಮ್ಗೆ ಇದು ಒಂದೊಂದು ಶಟರ್ ನಿಮಗೆ 3 feet ಬರುತ್ತೆ. ಸೊ 6 feet ತೊಗೊಂಡಿದ್ದೀವಿ ಸರ್. 6 feet ತೊಗೊಂಡಿದ್ದೀವಿ. ಆ್ಯಂಡ್ ಎಂಟೈರ್ಲಿ ಫ್ಲೋಟೋ ಸೀಲಿಂಗ್ ಕಾನ್ಸೆಪ್ಟು ಟೋಟಲ್ ಲೆಕ್ಕ ಸ್ಟಫನ್ ಬರುತ್ತೆ ಸರ್. ಅಂದರೆ ಈ ಒಂದು ಹ್ಯಾಂಡಲ್ ಕೊಟ್ಟಿರ್ತೀವಲ್ಲ, ಇದು ಮೇನ್ ಆಗಿ ಅದಕ್ಕೆ ಸಪೋರ್ಟ್ ನಿಂತ್ಕೊಳ್ಳುತ್ತೆ. ಆಸ್ ವೆಲ್ ಇದ್ರ ಹಿಂಭಾಗ ನಾವು ಪಾರ್ಟಿಷನ್ಸ್ ಕೊಟ್ಟಿರ್ತೀವಿ ಸರ್. ಇಲ್ಲಿ ಒಂದು ಪ್ಲೈಬೋರ್ಡ್ ಫಿಕ್ಸ್ ಮಾಡಿರ್ತೀವಿ. ಸೊ ಟೋಟಲಿ ನಿಮಗೆ ಸಪೋರ್ಟ್ ಏನು ಪ್ರಾಬ್ಲಮ್ ಇರಲ್ಲ, ಈ ಥರ ಬರುತ್ತೆ. ಪಕ್ಕದಲ್ಲೇ ಒಂದು ಕೋಲೈಟ್ ಕೂಡ ರನ್ ಮಾಡ್ತೀವಿ. ಎಸ್ ಸರ್, ಟೋಟಲಿ ಕೋಲೈಟ್ಸ್ ಕೊಟ್ಟಿದ್ದೀವಿ. ಸೊ ಒಂದು ಒಳ್ಳೆ ಪ್ರೀಮಿಯಂ ಲುಕ್ನ ಅಚೀವ್ ಮಾಡೋಕ್ಕೆ ಈ ಥರ ಕೋಲೈಟ್ಸ್ ಆಗಿರ್ಬೋದು, ಪ್ಲಸ್ ಈ ಥರ ಫ್ಲೋಟೋ ಸೀಲಿಂಗ್ ಕಾನ್ಸೆಪ್ಟ್ಸು ವಿತ್ ಸಿಂಗಲ್ ಕಲರ್ಸ್, ಡಬಲ್ ಕಲರ್ಸು, ಆ ಥರ ಡ್ಯೂಯಲ್ ಟೋನ್ಸ್ಗೆಲ್ಲ ಹೋದಾಗ ಒಂದು ಥೀಮ್ ನಮಗೆ ಕರೆಕ್ಟಾಗಿ ಅಚೀವ್ ಆಗುತ್ತೆ ಸರ್. ಆ್ಯಂಡ್ ದೆನ್ ಡ್ರೆಸ್ಸರು ನಾವು ಇಲ್ಲೇ ಪ್ಲಾನ್ ಮಾಡಿದ್ದೀವಿ ಸರ್. ಸೊ ಅಗೇನ್ ಇದೇನಾಗುತ್ತೆ, ಚೆಸ್ಟ್ ಆಫ್ ಡ್ರಾವರ್ಸ್ ನಿಮಗೆ ಡ್ರೆಸ್ಸರ್ ಥರನೇ ಆ್ಯಕ್ಟ್ ಆಗುತ್ತೆ. ಆಸ್ ವೆಲ್ ಎಸ್ ಕಾಟ್ ಹಾಕೋಣ, ಕಾಟ್ ಸೈಟೇಬಲ್ ಥರ ಇರುತ್ತೆ. ಆ್ಯಂಡ್ ದೆನ್ ಈ ಥರದ್ದು ಕ್ರಿಸ್ಮಸ್ ಅಮಿಬಾ ಶೇಪ್ ಮಿರರ್ ಹೋಗಿದೆ ಸರ್. ತುಂಬ ಕಡೆ LED ಇತ್ತು. ಸೊ ಇದು LED ಥೀಮ್ನ ಸ್ವಲ್ಪ ಬ್ರೇಕ್ ಮಾಡೋಣ ಅಂತೇಳಿ ಈ ಥರ ಒಂದು ಕ್ರಿಸ್ಮಸ್ ಮಿರರ್ ಹೋಗಿ ಇದಕ್ಕೆ ಹಿಂಭಾಗದಿಂದ ಲೈಟ್ ಕೊಟ್ಟಿದ್ದು. ಇದು ಒಳ್ಳೆ ಐಡಿಯಾ ಸರ್. ಇಲ್ಲಿ ಸೈಡ್ ಟೇಬಲ್ ಕಮ್ ಡ್ರೆಸ್ಸಿಂಗ್ ಟೇಬಲ್, ಎಕ್ಸಾಕ್ಟ್ಲಿ. ಇಲ್ಲಿ ಸೈಡ್ ಟೇಬಲ್ ಕಮ್ ಸ್ಟಡಿ ಟೇಬಲ್, ಎಕ್ಸಾಕ್ಟ್ಲಿ 2 in 1 ಆ ಥರ ಒಂದು ಕಫರ್ ರನ್ ಮಾಡ್ಕೊಂಡಿದ್ದೀವಿ. ಓಕೆ, ಇದರಲ್ಲಿ ಇದೆಯಾ, ಸ್ಟೋರೇಜ್ ಇದೆಯಾ? ಹೌದು ಸರ್, ಸ್ಟೋರೇಜ್ ಇರುತ್ತೆ. ಸೊ ಹೈಡ್ರಾಲಿಕ್ ಬರುತ್ತೆ. ಮೇನ್ ಆಗಿದೆ ನಿಮ್ಗೆ ಹ್ಯಾಂಡಲ್ ಥರ ಆಕ್ಟ್ ಆಗುತ್ತೆ ಫ್ಯಾಬ್ರಿಕಲ್ಲಿ. ಸೊ ನಾವು ಇದನ್ನು ಫುಲ್ ಅಪ್ ಮಾಡ್ಬೋದು ಸರ್ ಈ ಥರ. ನೋಡಿ ವೀಕ್ಷಕರೇ, ಸೊ ಅಗೇನ್ ಬಾಟಮಲ್ಲಿ 4 ಪಾರ್ಟಿಷನ್ ಕೊಡ್ತೀವಿ. ಪ್ಲೆಂಟಿ ಆಫ್ ಸ್ಟೋರೇಜ್ ಅಲ್ವಾ ಸರ್ ಇದು? ಎಸ್ ಸರ್. ಅಂಡ್ ಇದು ಯಾವ ಮಟೀರಿಯಲ್ ಹಾಕಿದ್ದೀರಾ ಬ್ಯಾಕ್ ರೆಸ್ಟ್ ಇಲ್ಲಿ? ಸರ್ ಟೋಟಲಿ ಇದು ನಿಮಗೆ ಕುಷನ್ ಎಲ್ಲ ಬಂದು ಡ್ಯೂರಾಫ್ಲೆಕ್ಸ್ ಬರುತ್ತೆ, 40 mm ಡೆನ್ಸಿಟಿ ಇರುತ್ತೆ. ಆ್ಯಂಡ್ ಫ್ರಂಟಲ್ಲಿ ಇವರು ಫ್ಯಾಬ್ರಿಕ್ ತೊಗೊಂಡಿದ್ದಾರೆ ಸರ್. ಸೊ ಫ್ಯಾಬ್ರಿಕ್ ಹೆಡ್ ಬೋರ್ಡ್ನಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದೀವಿ ಸರ್. ಈ ರೂಮ್? ಎಸ್ ಸರ್. ಅಗೇನ್ ಇದು ಅವರ ಡಾಟರ್ಸ್ ಬೆಡ್ರೂಮ್ ಬರುತ್ತೆ ಸರ್. ಸೊ ಇಲ್ಲೂ ನೋಡ್ಬೋದು ಸರ್, ಎಂಟೈರ್ಲಿ ವಿತ್ ಎವ್ರಿ ಫರ್ನಿಚರ್ ನಾವು ಕವರ್ ಮಾಡಿದ್ದೀವಿ. ಫ್ರಮ್ ದಿ ಕಾಟ್, ವಾರ್ಡ್ರೋಬ್ಸ್ ಪ್ರತಿಯೊಂದೂ. ಇಲ್ಲಿ ಮೇನ್ ಆಗಿ ನಾವು ಸ್ವಲ್ಪ ಗ್ರೇ ಥೀಮ್ಗೆ ಹೋದ್ವಿ ಸರ್. ಸೊ ಲಾಸ್ಟ್ ರೂಮ್ ನೀವು ಏನು ನೋಡ್ರೆ ಬೀಚ್ ಥೀಮ್ ಇತ್ತು. ಹೌದು. ಇದು ಒಂದು ಸ್ವಲ್ಪ ಗ್ರೇಗೆ ಹೋಗಿದ್ದೀವಿ. ಸೊ ಯಾವ ಥರ ಅಂದರೆ ಹೆಡ್ ಬೋರ್ಡ್ಸ್ ಬಂದು ಸ್ವಲ್ಪ ಡಾರ್ಕ್ ಗ್ರೇ ಹೋಗಿದ್ದೀವಿ. ಓಕೆ. ಸೊ ಅಗೇನ್ ಇದು ಫ್ಯಾಬ್ರಿಕ್ ಹೆಡ್ ಬೋರ್ಡ್ ಇದೆ. ಆ್ಯಂಡ್ ಹಿಂಭಾಗ ಏನು ನೀವು ವಾಲ್ ಪೇಪರ್ ನೋಡ್ತಾ ಇರೋದು ಅದು ಗ್ರೇ ಸ್ಟೀನೆಲ್ಲ ಬರುತ್ತೆ. ಎರಡು ಕಾಂಬಿನೇಷನ್ ರನ್ ಆಗುತ್ತೆ. ಆ್ಯಂಡ್ ದೆನ್ ಈ ಸೈಡ್ಸಲ್ಲಿ ಏನು ಬರುತ್ತೆ ರಾಫ್ಟರ್ಸ್ ಹೋಗಿಲ್ಲ ಸರ್. ಇಲ್ಲಿ ಏನು ಮಾಡಿದ್ವಿ, ಇದು ಪ್ಲೈ ಬೋರ್ಡ್. ಆನ್ ಟಾಪ್ ಆಫ್ ದಟ್ ನಾವು ಒಂದು ಗ್ರೂ ಮಾಡಿದ್ವಿ ಆ್ಯಂಡ್ ಪೇಂಟ್ ಮಾಡಿದ್ದೀವಿ. ಸೊ ಅದೇ ರಾಫ್ಟರ್ ಥರ ಆ್ಯಕ್ಟ್ ಆಗುತ್ತೆ. ಓಕೆ. ಈ ಥರ ನಾವು ಯೂಸ್ ಮಾಡ್ಕೊಬೋದು. ಓಕೆ. ಟಾಪಲ್ಲಿ ಬಂದು ಅಲ್ಲಿ ಸ್ಟಡಿ ಕೊಟ್ಟಿದ್ದೀವಿ ಸರ್. ಸೊ ವಾಲ್ ಯೂನಿಟ್ಸ್ ರನ್ ಆಗಿದೆ ವಿತ್ ಪ್ರೊಫೈಲ್ ಲೈಟ್ಸ್ ಆ್ಯಂಡ್ ಕಾಂಬಿನೇಷನ್ ಮಾಡಿದ್ದೀವಿ. ಲೆಡ್ಜು, ಒಂದು ಓಪನ್ ಯೂನಿಟ್ ಆ್ಯಂಡ್ ಒಂದು ಕ್ಲೋಸ್ ಯೂನಿಟ್. ಸೊ ಈ ಥರ ಒಂದು ಕಾಂಬಿನೇಷನ್ ರನ್ ಮಾಡಿದ್ದೀವಿ. ಚೆನ್ನಾಗಿ ಬಂದಿದೆ. ಎಸ್ ಸರ್. ಹಾಗೆ ಕೆಳಗಡೆ ಬಂದು ಕಾರ್ಡ್ ಸೈಡ್ ಟೇಬಲ್. ಸೊ ನೀವು ಕಾರ್ಡ್ ಸೈಡ್ ಟೇಬಲ್ ಟಾಪ್ ನೋಡ್ಬೋದು ಸರ್, ಫುಲ್ ಸ್ಟ್ರೈಟ್ ತೊಗೊಂಡಿಲ್ಲ. ಹಾಗೆ ಒಂದು ಕರ್ವ್ನು ಕೊಟ್ಟಿದ್ದೀವಿ ಅಲ್ಲಿ. ಸೊ ಈ ಕಡೆ ಮಲಗಿದಾಗ ಕೈಗೆ ತಾಗಬಾರ್ದು ಅಂತ ಕರ್ವ್ನು ಕೊಟ್ಟಿದ್ದೀವಿ. ಮೇನ್ಲಿ ಗ್ರೇ ಆ್ಯಂಡ್ ವುಡನ್ ಕಾಂಬಿನೇಷನ್ ರನ್ ಆಗಿದೆ. ಸ್ಟಡಿ ಕೊಟ್ಟಿದ್ದೀವಿ ವಿತ್ ಪೆನ್ಸಿಲ್ ಡ್ರಾವರ್ ಸರ್. ಪೆನ್ಸಿಲ್ ಡ್ರಾವರ್. ಸೊ ಏನಾಗುತ್ತೆ, ಈ ಡೆಪ್ತ್ ನಿಮ್ಗೆ ಸ್ವಲ್ಪ ಕಮ್ಮಿ ಇರುತ್ತೆ. ಅಂದರೆ ಮಿನಿಮಲ್ ಫೈಲ್ಸು ಸ್ವಲ್ಪ ಆ ಥರದ್ದೆಲ್ಲ ನಾವು ಸ್ಟೋರ್ ಮಾಡ್ಕೊಳ್ಳೋಕೆ ಕರೆಕ್ಟಾಗಿ ಬರುತ್ತೆ ಸರ್. ಕರೆಕ್ಟ್ ಆಗಿರುತ್ತೆ ಅಂತ ಹೇಳ್ತೀರಾ. ಎರಡು ಕೊಟ್ಟಿದ್ರೆ ಸಾಫ್ಟ್ ಕ್ಲೋಸ್ ಸರ್. ಪ್ರತಿಯೊಂದು ಸಾಫ್ಟ್ ಕ್ಲೋಸ್. ಇದು ರೋಸ್ ಗೋಲ್ಡ್ ಹ್ಯಾಂಡಲ್ ಅಲ್ವಾ? ರೋಸ್ ಗೋಲ್ಡ್ ಹ್ಯಾಂಡಲ್ಸ್. ಎಸ್. ಚೆನ್ನಾಗಿದೆ. ಇದು ವಾರ್ಡ್ರೋಬ್ ಬಗ್ಗೆ ಸರ್. ಸೊ ಅಗೇನ್ ಇಲ್ಲೂ ನಾವು ಫ್ಲೋಟೋ ಸೀಲಿಂಗ್ ವಾರ್ಡ್ರೋಬ್ಸ್ಗೆ ಹೋದ್ವಿ ಸರ್. ಆ್ಯಂಡ್ ಅಗೇನ್ ಇದನ್ನು ಟೋಟಲಿ ಟಫನ್ ಗ್ಲಾಸೇನೆ. ಸೊ ಆ ಲೆಕ್ಕ ಗ್ಲಾಸಲ್ಲಿ ಇದು ಕಾಂಬಿನೇಷನ್ ಕೊಟ್ಟಿದ್ದೀವಿ ಸರ್. ಅಂಡ್ ಮೇನ್ ಆಗಿ ಇದು ರೋಸ್ ಗೋಲ್ಡ್ ಇದು ಕೊಟ್ಟಿದ್ದೀರಲ್ಲ. ವೆರಿ ನೈಸ್ ಸರ್. ವೆರಿ ನೈಸ್. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಂಡ್ ಇಲ್ಲೂ ಕೂಡ ಲಾಫ್ಟ್ ಬೇಕಾಗೇ ಇಲ್ಲ ವೀಕ್ಷಕರೇ. ಪ್ಲೆಂಟಿ ಆಫ್ ಸ್ಟೋರೇಜ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ಮೆಕ್ಯಾನಿಸಮ್ ಎಲ್ಲ ಯಾವುದು ಸರ್ ಇದು ಆ್ಯಕ್ಚುಲಿ? ಸರ್ ಇದು ನಾನು ಲಾಸ್ಟ್ ಫೈಟಲ್ ಹೇಳಿದಂಗೆ ಟೋಟಲಿ ನಾವು ಇಲ್ಲಿ ಇಂಡಿಯಾದಲ್ಲಿ ತೊಗೊತಾ ಇದ್ದೀವಿ ಸರ್. ಸೊ ನಮ್ದು ಮೇಕ್ ಇನ್ ಇಂಡಿಯಾ ಅಂತ ಒಂದು ಇನಿಷಿಯೇಟಿವ್ ಇದೆ. ಅದನ್ನೇ ತೊಗೊಂಡು ಇಲ್ಲಿ ಲೋಕಲ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಬಟ್ ಅಗೇನ್ ಅವರ ಸರ್ವಿಸ್ ಆಗಿರ್ಬೋದು, ಪ್ರಾಡಕ್ಟ್ ಕ್ವಾಲಿಟಿ ಆಗಿರ್ಬೋದು ತುಂಬ ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿ ಬರ್ತಾ ಇದೆ. ಎಕ್ಸಾಕ್ಟ್ಲಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಓಕೆ. ಇಲ್ಲೇನು ಸರ್ ವಾಕ್ ಇನ್ ವಾರ್ಡ್ರೋಬ್ ಥರ ಆದರೆ ಇದು ವಾಕ್ ಇನ್ ಡ್ರೆಸ್ಸಿಂಗ್? ಎಸ್ ಸರ್. ಟೋಟಲಿ ಒಂದು ಡ್ರೆಸ್ಸಿಂಗ್ ಸ್ಪೇಸ್ ಕೊಟ್ಟಿದ್ದೀವಿ ಸರ್. ಸೊ ಎಂಟೈರ್ಲಿ ಫುಲ್ ವ್ಯೂ ಆಫ್ ಮಿರರ್ ಕೊಟ್ಟಿದ್ದೀವಿ. ಆಲ್ಮೋಸ್ಟ್ ಒಂದು 6.5 feet ಬರುತ್ತೆ ಇದು. ಅಗೇನ್ ಇದಕ್ಕೂ ಹಿಂಭಾಗನೇ ನಾವು LED ಲೈಟ್ನ ಕೊಟ್ಟಿದ್ದೀವಿ ಸರ್. ಓಕೆ. ಅಂಡ್ ಅಗೇನ್ ಇಲ್ಲಿಗೊಂದು 2 ಇದು ಕೊಟ್ಟಿದ್ದೀವಿ, ಲೆಡ್ಜಸ್ ಕೊಟ್ಟಿದ್ದೀವಿ. ಅದಕ್ಕೂ ಲೈಟ್ ಪ್ರಾವಿಷನ್ ಮಾಡಿದ್ದೀವಿ ಅಲ್ಲಿಗೆ. ಆ್ಯಂಡ್ ಇನ್ ಬಾಟಮ್ ಆಗಿ ಬಂದಾಗ ಫುಲ್ ಚೆಸ್ಟ್ ಆಫ್ ಡ್ರಾವರ್. ಸೊ 3 ಡ್ರಾವರ್ ಕೊಟ್ಟಿದ್ದೀವಿ. ಅದರ ಫ್ರಂಟ್ ಫೇಶಿಯಾ ಮತ್ತು ಸೈಡ್ ಗ್ರೇ ಥೀಮ್ ಹೋಗಿದ್ದೀವಿ. ಟಾಪಲ್ಲಿ ಮಾತ್ರ ಏನು ತೊಗೊಂಡಿದ್ರೆ ನಾವು ವುಡನ್ ಪ್ಯಾಟರ್ನ್ ಹೋಗಿದ್ದೀವಿ ಸರ್. ಓಕೆ. ನೋಡಿ ವೀಕ್ಷಕರೇ, ಸಿಂಪಲ್ ಆಗಿದೆ ಬಟ್ ತುಂಬಾ ಎಲಿಗೆಂಟ್ ಆಗಿ ಆ ಒಂದು ಪ್ರೀಮಿಯಂ ಲುಕ್ ನಿಮ್ಗೆ ಸಿಗುತ್ತೆ ಸರ್ ಇಲ್ಲಿ. ಓಕೆ. ಮನೆ ನೋಡ್ಕೊಂಡ್ ಬಂದ್ವಿ ಸರ್, ಮೇಡಮ್ ಜೊತೆನೂ ಮಾತುಕತೆ ಆಯಿತು. ಸೊ ಇವಾಗ ಇಷ್ಟೋ ತನಕ ನೋಡ್ತಾ ಇದ್ರೆ ಜನರಿಗೂ ಇಂಟ್ರೆಸ್ಟೆಡ್ ಇದೆ ಅಂತ. ಸೊ ಇವಾಗ ನಾವು ಮಾತಾಡಬೇಕಾಗಿರುವಂಥದ್ದು ಫೈನಾನ್ಸ್. ಸೊ ಎಷ್ಟು ಖರ್ಚಾಯಿತು, ಏನು ಕತೆ, ಈ ಮನೆಯ ಎಕ್ಸಾಕ್ಟ್ ಕಾಸ್ಟ್ ಎಷ್ಟಾಯಿತು ಸರ್? ಸರ್ ಅದು 25 lakhs ಓನ್ಲಿ ಫಾರ್ ಇಂಟೀರಿಯರ್ ಬಂತು. ಅದ್ರ ಮೇಲೆ ಪ್ಲಸ್ GST ಬಂತು. ಪ್ಲಸ್ GST. ಓಕೆ. ಇದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಈ ಮನೆ ಟೈಮ್ ಎಷ್ಟಾಯಿತು ನಿಮಗೆ? ಸರ್ ಟೈಮ್ ನಮ್ಮ ಎಕ್ಸಿಕ್ಯೂಷನ್ ಅಂತ ಬರೀ ಎಕ್ಸಿಕ್ಯೂಷನ್ ತೊಗೊಳಕ್ಕೆ ಹೋದ್ರು ನಾವು 45 days ತೊಗೊಂಡಿದ್ವಿ. ಓಕೆ. ಸೊ ನಿಮ್ಮ ಚಾರ್ಜಸ್ ಅಂತ ಬಂದರೆ ಇಂಟೀರಿಯರ್ಗೆ ಏನು ಚಾರ್ಜಸ್ ಮಾಡ್ತಾ ಇದ್ದೀರಾ ಸರ್? ಬೇಸಿಕಲಿ ನಮ್ಮದು ಚಾರ್ಜಸ್ ಬಂದು 900 rupees per square feet ಇಂದ ಅಪ್ ಟು 3200 ಮಾಡ್ತೀವಿ ಸರ್. ಎವ್ರಿಥಿಂಗ್ ಡಿಪೆಂಡಿಂಗ್ ಅಪಾನ್ ದ ಮೆಟೀರಿಯಲ್ಸ್. ಇವಾಗ ನಾನು 900 rupees ಅಂತ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಫ್ರೇಮ್ ಟೈಪ್ ಯೂನಿಟ್ಸ್ ಬರುತ್ತೆ.
ಆ್ಯಂಡ್ ಫಾರ್ ಎಕ್ಸಾಂಪಲ್ ವಾರ್ಡ್ರೋಬ್ ಹೋಗ್ತಾ ಇದ್ದೀರಾ, ಲ್ಯಾಮಿನೇಟೆಡ್ ವಾರ್ಡ್ರೋಬ್ ಅಂದರೆ 1450 ಮಾಡ್ತಾ ಇದ್ದೀವಿ. ಲ್ಯಾಮಿನೇಟೆಡ್ ಕಿಚನ್ಸ್ ಬಂದಾಗ 1580 600 to 650 ಮಾಡ್ತಾ ಇದ್ದೀವಿ. ಹಾಗೆ ಯಾರೋ ಕಿಚನ್ಸಲ್ಲಿ ಸ್ವಲ್ಪ ಅಕ್ರಿಲಿಕ್ ಕಿಚನ್ ಹೋಗ್ತಿದ್ದಾರೆ ಅಂದರೆ 1900 980. ಸೊ ಈ ಥರ ಈಚ್ ಆ್ಯಂಡ್ ಎವ್ರಿ ಮೆಟೀರಿಯಲ್ ಯಾವ ಥರ ತೊಗೊತಿದ್ದಾರೆ ಆ ಮೆಟೀರಿಯಲ್ ಮೇಲೆ ರೇಟು ಚೇಂಜ್ ಆಗುತ್ತೆ ಸರ್, ಪರ್ ಸ್ಕ್ವೇರ್ ಫೀಟ್ ಹೋಗುತ್ತೆ ಅಂತ ಹೇಳ್ತಾರೆ. ಈ ಮನೇಲಿ ಯಾವ ಪ್ಯಾಕೇಜಸ್ ಅಲ್ಲಿ ಮಾಡಿರೋದು ಆಕ್ಚುಲಿ? ಸರ್ ಬೇಸಿಕಲಿ ನಾವು ಪ್ಯಾಕೇಜ್ ಮೇಲೆ ವರ್ಕ್ ಮಾಡೋಕೆ ಹೋಗಲ್ಲ. ಎವ್ರಿಥಿಂಗ್ ವಿಲ್ ಬಿ ಆಫ್ ಸ್ಕ್ವೇರ್ ಫೀಟ್ ಪರ್ ಸ್ಕ್ವೇರ್ ಫೀಟ್ ಮೇಲೆ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಲ್ಯಾಕ್ಟೆಡ್ ಗ್ಲಾಸ್ ಅದು ಹೋಗ್ತಿದ್ದಾರೆ ಅಂದರೆ ಇದು ನಿಮ್ಮ ಟೋಟಲ್ ವಾರ್ಡ್ರೋಬ್ ಬಂದರೆ ಅದು 2300 rupees per square feet ಬರುತ್ತೆ. ಓಕೆ. ಅಕ್ರಿಲಿಕ್ ಕಿಚನ್ ಹೋಗ್ತೀರಾ ಅಂದರೆ ಅದು 1980 rupees ಮಾಡ್ತಾರೆ. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ನಾವು ಒಂದು ಮೆಟೀರಿಯಲ್ಗೆ ಇಷ್ಟು ಬರುತ್ತೆ ಸ್ಕ್ವೇರ್ ಫೀಟ್ ಪ್ರೈಸ್, ಆ ಒಂದು ಬೇಸ್ ಮೇಲೆ ವರ್ಕ್ ಮಾಡ್ತೀವಿ. ಓಕೆ. ಇಲ್ಲಿ ಯೂಸ್ ಮಾಡಿರೋ ಬ್ರ್ಯಾಂಡ್ಗಳ ಹೆಸರು ತಗೋಬೋದಾ? ಪ್ಲೈಬೋರ್ಡ್ಸ್ ಬಂದಾಗ ಸರ್ ನಾವು ವಿವಾ ಕ್ಲಾಸಿಕ್ ನಮ್ದು ಯೂಸ್ ಮಾಡ್ಕೊಂಡಿದ್ದೀವಿ. ಕಿಚನ್ ಮತ್ತು ಸೆಂಚುರಿಗೆ ಹೋಗಿದ್ವಿ ಟೋಟಲಿ ಬಾಯ್ಲಿಂಗ್ ವಾಟರ್ ಪ್ರೂಫಲ್ಲಿ. ಹಿಂಜಸ್ಗೆಲ್ಲ ಬಂದಾಗ ಇಲ್ಲಿ ಟೋಟಲಿ ಹಿಟಿಕ್ ಯೂಸ್ ಮಾಡಿದ್ವಿ ಸರ್. ಹೈಡ್ರಾಲಿಕ್ಸ್ ಮಾತ್ರ ಎಪ್ಕೋದು ಹೋಗಿದ್ದೀವಿ. ಆ್ಯಂಡ್ ಎಲ್ಲೆಲ್ಲಿ ನಮ್ಮದು ಲಾಕ್ಸ್ ಬರುತ್ತೆ ಲಾಕ್ಸ್ ನಾವು ಯುರೋಪ ಕೊಡ್ತೀವಿ. ಸೊ ಈ ಥರ ಒಂದು ಇದ್ರಲ್ಲಿ ರನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ ಸೂಪರ್ ಆಗಿ ಹೇಳಿದ್ರೆ. ಆ್ಯಂಡ್ ಫೈನಲ್ ಆಗಿ ಕೇಳ್ತಾ ಇರುವಂಥದ್ದು ನಮ್ಮ ವೀಕ್ಷಕರು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ನಿಮ್ಮನ್ನು, ಅವರು ತಮ್ಮ ಹತ್ರ ವರ್ಕ್ ಕೊಡಬೇಕು ಅಂದರೆ ಎಲ್ಲಿ ಬರಬೇಕಾಗುತ್ತೆ? ಸರ್ ನಮ್ದು ಬೇಸಿಕಲಿ ಬ್ಯಾಂಗ್ಳೂರಲ್ಲಿ 2 ಕಡೆ ಆಫೀಸ್ ಇದೆ ಸರ್. ಒಂದು ಬಂದು ಬ್ಯಾಂಗ್ಳೂರಲ್ಲಿ ನಮ್ಮದು RR ನಗರ್ ಅಂತ ಹೇಳ್ತೀವಿ, ಅಂದರೆ ರಾಜರಾಜೇಶ್ವರ ನಗರ್, ಬೆಮ್ಮಲ್ 4 ಸ್ಟೇಜ್, ಅಲ್ಲಿಗೂ ಬರ್ಬೋದು, ವಾಕಿನ್ ಹೋಗ್ಬೋದು. ಅಥವಾ ನಮ್ಮ ಕಸ್ಟಮರ್ಸ್ ಯಾರೋ ಬ್ಯಾಂಗ್ಳೂರು ನಾರ್ತಲ್ಲಿ ಇದ್ದಾರೆ, ಇಲ್ಲ ದೊಡ್ಡಬಳ್ಳಾಪುರ ಕಡೆ ಇದ್ದಾರೆ, ಕೋಲಾರ ಹೊಸಕೋಟೆ ಅಂದರೆ ಅವ್ರು ಈಸಿಲಿ ನಮ್ಗೆ ಬಂದು ಬ್ಯಾಂಗ್ಳೂರು ನಾರ್ತಲ್ಲಿ ಕೋಗಿಲು ಎಲ್ಲ ಹಂತದಲ್ಲಿ ಬರುತ್ತೆ, ಅಲ್ಲಿಗೂ ಬರ್ಬೋದು ಸರ್. ಸೊ 2 ಕಡೆ ನಾವು ವಿಸಿಟ್ ಮಾಡ್ಬೋದು. 2 ಕಡೆ ವಿಸಿಟ್ ಮಾಡ್ಬೋದು. ಸೊ ವೀಕ್ಷಕರೇ, ನಾನು ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಆ ಮೂಲಕ ನೀವು ವಿವಾದವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಆವಾಗವಾಗ ಆಫರ್ ಕೂಡ ನಡೀತಾ ಇರುತ್ತೆ. ಆಷಾಢದಲ್ಲಿ ಬಂದಿದ್ದಿದ್ರೆ ವಿಡಿಯೋ ಡೆಫಿನೆಟ್ಲಿ ಆಷಾಢ ಆಫರ್ ಅಂತೂ ಬಂದೋಗಿರ್ಬೋದು ಅಂತ ಹೇಳ್ತೀನಿ. ಅಷ್ಟೇ ಅಲ್ಲದೆ ನಮ್ಮ ಕನ್ನಡ ವೀಕ್ಷಕರಿಗೆ ಏನಾದರೂ ಸ್ಪೆಷಲ್ ಡಿಸ್ಕೌಂಟ್ ಸಿಗ್ಬೋದು? ಎಕ್ಸಾಕ್ಟ್ಲಿ ಸರ್. ಸೊ ಆಲ್ರೆಡಿ ನಿಮ್ಮ ಚಾನಲ್ಸ್ ನೋಡ್ಕೊಂಡು ನಿಮ್ಮ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ವೀಕ್ಷಕರು ಬರ್ತಿದ್ದಾರೆ, ಬಂದಾಗ ನಮ್ಗೆ ಹೇಳ್ತಿದ್ದಾರೆ ನಾವು ಕನ್ನಡ ಚಾನಲ್ ನೋಡ್ಕೊಂಡೇ ಬರ್ತಾ ಇದೀವಿ ಅಂತ. ಆ ಥರ ನಾವು ಸ್ಪಾಟಲ್ಲಿ ನಾವು ಅವ್ರಿಗೆ 10 to 12% ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಸರ್. 10 to 12% ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಎಸ್ ಸರ್. ಒಂದು 10 lakh ಪ್ಯಾಕೇಜ್ ತೊಗೊಂಡ್ರೆ 1 ಲಕ್ಷ ಡಿಸ್ಕೌಂಟ್ ಸರ್, ಆನ್ ಸ್ಪಾಟ್ ಡಿಸ್ಕೌಂಟ್ ಸರ್. ಬಟ್ ಒಂದ್ರಲ್ಲಿ ಮೇನ್ ಅದ್ರಲ್ಲಿ ಒಂದೇನು ನಮ್ದು ಕಂಡೀಷನ್ ಇರುತ್ತೆ, ಇವಾಗ ಕಸ್ಟಮರ್ ಬಂದಿರೋದು ಅಲ್ಲೇ ನಮ್ಮ ಸೇಲ್ಸ್ ಟೀಮ್ ಅವರು ಕೊಟೇಶನ್ ಕೊಡ್ತಾರೆ. ಸೊ ಇಫ್ ಇನ್ ಕೇಸ್ ನಮ್ಮ ಶೋರೂಮಲ್ಲೇ ಬುಕ್ ಮಾಡ್ತಾ ಇದ್ರೆ ಅಲ್ಲೇ ಆನ್ ಸ್ಪಾಟಲ್ಲಿ 10 to 12% ಆಫ್ ಡಿಸ್ಕೌಂಟ್ ಕೊಡ್ತಾರೆ. ಓಕೆ, ಡೆಫಿನೆಟ್ಲಿ ಮಾಡ್ಕೊಳ್ಳಿ. 1.25 ಲಕ್ಷ ರೂಪಾಯಿ ಡಿಸ್ಕೌಂಟ್ ಸಿಗ್ತಾ ಇದೆ ಅಂತಂದರೆ ಯಾಕೆ ಬಿಟ್ಕೊಂತೀರಾ? ಆ್ಯಂಡ್ ವಾರಂಟಿ ಗ್ಯಾರಂಟೀಸ್ ಎಷ್ಟು ಬರುತ್ತೆ ನಮಗೆ? ಸೊ ಪ್ಲೈಬೋರ್ಡ್ಸ್ ಮೇಲೆ ನಮ್ದು ಈಸಿಲಿ 15 years ವ್ಯಾರಂಟಿ ಕೊಡ್ತಾ ಇದೆ ಸರ್. ನೀವು ಹಾರ್ಡ್ವೇರ್ಸ್ಗೆಲ್ಲ ಬಂದಾಗ 5 years ವ್ಯಾರಂಟಿ ಕೊಡ್ತಾ ಇದ್ದೀವಿ. ಆ್ಯಂಡ್ ನಮ್ದು ಏನು ವರ್ಕ್ಮೆನ್ಶಿಪ್ ನಾವೇನು ಕೆಲಸ ಮಾಡಿರ್ತೀವಿ, ಇವತ್ತಿನ ದಿನ ಹ್ಯಾಂಡ್ ಓವರ್ ತೊಗೊಂಡಿದ್ರೆ ಅಂದರೆ ಫ್ರಮ್ ದ ಡೇ ಆಫ್ ಹ್ಯಾಂಡ್ ಓವರ್ ಟಿಲ್ ನೀವು 1 year ಆಫ್ ಫ್ರೀ ಸರ್ವಿಸ್ ಇರುತ್ತೆ ಸರ್. ಫ್ರೀ ಸರ್ವಿಸ್ ಕೊಡ್ತಾ ಇದ್ದೀವಿ ಸರ್. ಸೂಪರ್ ಆಗಿ ಹೇಳಿದ್ರೆ. ಆ್ಯಂಡ್ ವೀಕ್ಷಕರೇ, ಇವ್ರದ್ದು ಪ್ಲೇ ಲಿಸ್ಟ್ ಕೂಡ ಇದೆ ವಿವಾ ಡಿಸೈನ್ ಅವ್ರದ್ದು. ಅಷ್ಟೇ ಅಲ್ಲದೆ ಇವ್ರದ್ದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ಗಳು ಕೂಡ ನೀವು ಅವ್ರನ್ನ ಫಾಲೋ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಸರ್, ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಇಂಟೀರಿಯರ್ನ, ಒಂದು ಪ್ರೀಮಿಯಂ ಇಂಟೀರಿಯರ್ನ ನಮ್ಮ ವೀಕ್ಷಕರಿಗೋಸ್ಕರ ತೊಗೊಂಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.